ಅರಸಕೆ ಮುನಿಗಿತ್ರ ಮಂತ್ರಾಕ್ಷರದ ಕರಹಕ್ಕೆ ತಳುವಿದರೆ ದಿನಕರನ ತೇಜವ ಕೊಂಬನೆ ದೂರ್ವಾಸ ವಿಗಡನನ ಧರೆಗೆ ಬಂದನು ಸೂರ್ಯನು. ಧರೆಗೆ ಬಂದು ಇಳದೇ ಬಿಟ್ಟ ಸೂರ್ಯ ಬೆಚ್ಚಿ ಬಿದ್ದು ಬಿಡ್ತಾಳೆ ಕುಂತಿ. ಪಾಪ ಹೆದರಿ, ನೀವು ಹೊರಟು ಹೋಗ್ಬಿಡಿ, ನಿಮ್ಮ ದಮ್ಮಯ್ಯ ಹೀಗಾಗತ್ತೆ ಅಂತ ನಾ ಅಂದ್ಕೊಂಡಿರ್ಲಿಲ್ಲ ಅಂತಾಳಂತೆ. ಆತನ ಕಿರಣ ಲಹರಿಯ ಹೊಯ್ಲಿನಲ್ಲಿ ಸರಸಿರುಖ ಮುಖಿ ಬೆಚ್ಚಿದಳು. ವಿಜಯಂಗೈಗಿ ನೀವೆನುತ ಹಾಗನ್ನೋಣ. ಹಾಗೆಲ್ಲ ಅನ್ನಬಾರದಮ್ಮ. ಋಷಿಗಳು ಕೊಟ್ಟಿರೋ ಮಂತ್ರ ಅಮೋಘವಾದದ್ದು. ಪ್ರತಿಪನ್ನರೂ ದೂರ್ವಾಸರು, ಜ್ಞಾನಿಗಳು, ಭೂತ ಭವಿಷ್ಯತ್ತುಗಳನ್ನ ತಿಳಿದಿರೋ ಅಂತಹ ಮಹರ್ಷಿ ಅವರು. ಹಾಗೆ ಅಂತ ಹೇಳ್ತಾರಂತೆ. ಎನ್ನಬಾರದಲೇ ಋಷಿ ಪ್ರತಿಪನ್ನ ಮಂತ್ರವಮೋಘವು, ಅದರಿಂದ ಎನ್ನ ತೂಕದ ಮಗನಗನು ನೀನಂಜಬೇಡೆನುತ. ಹೆದರಬೇಡ ನೀನು ಅಂತ ಸಮಾಧಾನಪಡಿಸಿ, ನನ್ನ ದೆಸೆಯಿಂದ ನಿನಗೆ ನನ್ನ ತೂಕದ ನನ್ನಂತಹ ಮಗನೇ ಹುಟ್ಟುತ್ತಾನೆ ಅಂತ ಆಶೀರ್ವಾದ ಮಾಡ್ತಾನಂತೆ ಮನಿಜ ರೂಪಿನಲ್ಲಿ ಬಂದಂತಹ ಸೂರ್ಯ. ಕನ್ನಿಕೆಯ ಮುಟ್ಟಿದನು, ಕನ್ನಿಕೆಯ ಮುಟ್ಟಿದನು, ಮುನ್ನಿನ ಕನ್ನೆತನ ಕೆಡದಿರಲಿ, ಮುನ್ನಿನ ಕನ್ನೆತನ ಕೆಡದಿರಲಿ ಎನ್ನುತ್ತವೆ. ತನ್ನ ರಥವಿದ್ದೆಡೆಗೆ ರವಿ ತಿರುಗಿದನು ವಕಿಲದಲ್ಲಿ. ಸೂರ್ಯ ಅನುಗ್ರಹ ಮಾಡಿ ಮಗುವನ್ನ ಹಡದ ಮೇಲೆ ಪುನಃ ನೀನು ಕನ್ನಿಕೆಯೇ ಆಗುತ್ತೀಯ ಅಂತ ಆಶೀರ್ವಾದ ಮಾಡಿ ಹೊರಟು ಹೋದ. ಜನಮೇಜಯ, ಏನಾಶ್ಚರ್ಯವಪ್ಪ! ಕುಂತಿ ಗರ್ಭಧರಿಸ್ತಾಳೆ, ನವಮಾಸ ತುಂಬುತ್ತೆ. ಸೂರ್ಯನ ಪಡಿಯಚ್ಚೋ ಅನ್ನುವಂತಹ ಗಂಡು ಮಗುವನ್ನ ಹಡಿತಾಳೆ. ಅರಸಕೆ ಆಶ್ಚರ್ಯವನು ತಾವರೆಯ ಮಿತ್ರನ ಕರಗಿ ಕರುವಿನೊಳೆರದರು ಎಂದೆನೆ ಥಳಥಳಿಸಿ ತೊಳಗುವ ತನುಚ್ಛವಿಯ. ಕುರುಳುದಲೆ ನಿಟ್ಟಸಳು ಗಂಗಳ ಶರಣಕರ ಪಲ್ಲವದ ಕೆಂಪಿನ ವರಕುಮಾರನ ಕಂಡು ಬೆರಗಿನೊಳಿದ್ದಳ ಕುಂತಿ. ಎಂಥ ಮುದ್ದಾದ ಮಗು! ಹೂವಿನ ನಿಡಿದಾದ ದಳದಂತಹ ಕಣ್ಣುಗಳಂತೆ ಕೆಂಪು ಬಣ್ಣ, ಬಲು ಮುದ್ದಾಗಿದೆ. ಅಷ್ಟೇ ಅಲ್ಲ, ಹುಟ್ಟುವಾಗಲೇ ಕಿವಿಗಳಲ್ಲಿ ಕುಂಡಲ, ಎದೆಯಲ್ಲಿ ಕವಚ ಇದ್ದುವಂತೆ. ಆದರೆ ಏನು ಪ್ರಯೋಜನ? ಕುಂತಿಗೆ ನಾಚಿಕೆ, ಭಯ, ಲೋಕಾಪವಾದದ ಭಯ. ಮದುವೆಗೆ ಮುನ್ನ ಮಗು ಅಂದರೆ ಸಮಾಜ ಸುಮ್ಮನಿರ್ತದೆಯೇ ಅಂತ ಹೆದರ್ತಾಳಂತೆ ಆಕೆ. ಆ ಮುದ್ದು ಮಗುವನ್ನ ಗಂಗೆಯಲ್ಲಿ ತೇಲಿಬಿಡುತ್ತೇನೆ ಅಂತ ನಿರ್ಧರಿಸಿ ಸಣ್ಣ ಬುಟ್ಟಿಯಲ್ಲಿ ಮಲಗಿಸಿ ಗಂಗೆಯಲ್ಲಿ ಬಿಡುತ್ತಾ, ತಾಯೇ ಗಂಗಮ್ಮ, ತಾಯೇ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ, ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ, ಕಮಲದಳಾಯತಾಕ್ಷಿ ಕುಮಾರಕನ ಹಾಯ್ಕಿದಳು ಮಡುವಿನಲಿ. ತಾಯೇ ಗಂಗೆ, ಮುಳುಗಿಸು ತೇಲಿಸು, ಎರಡೂ ನಿನ್ನ ಕೈಯಲ್ಲಿ ಇದೆ ಅಂತ ಹೇಳಿ ತೇಲು ಬಿಟ್ಟು ಬಿಡ್ತಾಳಂತೆ. ಅಯ್ಯೋ ಅಂದಿರಬೇಕು ಜನಮೇಜಯ. ರಾಯ ಕೇಳೈ, ಸಮಾಧಾನವಾಗಲಿ ಅಂತ ಹೇಳ್ತಾ ಇದ್ದಾನೆ. ರಾಯ ಕೇಳೈ, ಸಕಲ ಲೋಕದ ತಾಯಲ ಜಾಹ್ನವಿ, ಸಕಲ ಲೋಕದ ತಾಯಲ ಜಾಹ್ನವಿ, ತರಂಗದಿ ನೋಯಲಿ
ನೋಯದೆ ಮುಳುಗಲೀಯದೆ ತರಂಗದಿ ನೋಯಲೀಯದೆ ಮುಳುಗಲೀಯದೆ ಚಾಚಿದಳು ಕಡಿಗೆ ಸಕಲ ಲೋಕದ ತಾಯಿ ಜಾಹ್ನವಿ ಮುಳುಗಿಸೋದಿರಲಿ, ಚೂರು ಪೆಟ್ಟಾಗದ ಹಾಗೆ ದಡಕ್ಕೆ ತರ್ತಾಳಂತೆ. ಧೃತರಾಷ್ಟ್ರನ ಸಾರಥಿ ಅಧಿರಥ ಅಂತ ಒಬ್ಬ. ಅವನಿಗೆ ಮಕ್ಕಳಿರಲಿಲ್ಲ, ಚಿಂತೆ ಪಡ್ತಾ ಇದ್ದ. ಗಂಗೆಗೆ ಸ್ನಾನಕ್ಕೆ ಬಂದಿರ್ತಾನೆ. ದಡದಲ್ಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮಗು ತೇಲಿ ಬರ್ತಾ ಇದ್ದುದನ್ನು ಕಂಡ. ಕೈಗೆ ಎತ್ಕೊಳ್ತಾನೆ. ಪುಳಕಿತನಾಗಿಬಿಟ್ಟ. ದೇವರೇ ತನಗೆ ಕಳಿಸಿದ್ದಾನೆ ಅಂತ ಅಂದುಕೊಂಡ. ರಭಸವಾಗಿ ಮನೆಗೆ ಬಂದು ರಾಧೆ ರಾಧೆ ಅಂತ ಹೆಂಡತಿಯನ್ನು ಕೂಗ್ತಾನೆ. ಆದರಿಸಿದನು ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ, ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ ಆದರಿಸಿದನು ಮಹೀದಿವಿಜರನು ದಾನಮಾನಗಳಲ್ಲಿ ಸತ್ಕರಿಸಿ. ಮಂತ್ರವೇತ್ತರಾದಂತಹ ಬ್ರಾಹ್ಮಣರನ್ನ ಕರೆಸಿ ನಾಮಕರಣ ಮಾಡಿಸಿದ. ತನ್ನ ಹೆಸರು ಅಧಿರಥ, ಮಗನಿಗೆ ಅಧಿರಥಿ ಅಂತಲೂ, ಹೆಂಡತಿ ರಾಧೆ, ರಾಧೇಯ ಅಂತಲೂ ಹೆಸರಿಟ್ಟ. ಕರ್ಣಗಳಲ್ಲಿ ಕುಂಡಲ ಇದ್ದುದರಿಂದ ಕರ್ಣ ಎಂತಲೂ, ಕುಂತಿಗೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ್ದರಿಂದ ಕಾನೀನ ಅಂತಲೂ ಹೆಸರು. ನಮಗೆ ಕರ್ಣ ಅಂತ ಚಿರಪರಿಚಿತ ಇವನು. ಮಗು ಮನೆಗೆ ಬಂತು. ಅಧಿರಥನಿಗೆ ಶುಕ್ರ ದೆಸೆ. ಆದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಆದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಉನ್ನತವಾದ ನಾರವಿನಂದನನು ರಾಧೇಯ ನಾಮದನಿ. ರಾಧೇಯ ಚುರುಕು, ಚೂಟಿ, ಜಾಣ, ಜನರೆಲ್ಲರ ಮನಸ್ಸನ್ನು ಆಕರ್ಷಿಸ್ತಾನೆ. ಯಾರು ಏನು ಕೇಳಿದ್ರೆ ತನ್ನಲ್ಲಿದ್ದುದನ್ನು ತಕ್ಷಣ ಕೊಟ್ಟು ಬಿಡ್ತಾನಂತೆ. ಊರೆಲ್ಲ ಈ ಹುಡುಗನ ಬಗೆಗೇ ಮಾತಾಡ್ತಾರಂತೆ. ತಾಯಿ ಹಾಗೆ ಬೆಳಿತಾನಂತೆ. ಹೊಳೆ ಹೊಳೆದು ಹೊಡ ಮರಳಿ ನಡು ಹೊಸ್ತಿಲಲಿ ಮಂಡಿಸಿ, ಬೀದಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲಿ ಕರೆ ಕರೆದು ನಸು ನಗುತ್ತ ಲಲಿತ ರತ್ನದ ಬಾಲದೊಡಿಗೆಯ ಕಳಚಿ ಹಾಯ್ಕುವ ಹೆಸರು ಜಗದಲ್ಲಿ ಬೆಳಗುತ್ತಿದ್ದುದು. ಲಲಿತ ರತ್ನದ ಬಾಲದೊಡಿಗೆಯ ಕಳಚಿ ಹಾಯ್ಕುವ ಹೆಸರು ಜಗದಲ್ಲಿ ಬೆಳಗುತ್ತಿದ್ದುದು. ಹಬ್ಬಿದುದು ಜನ ಜನದ ಕನ್ನದಲ್ಲಿ. ಜನಮೇಜಯ, ಅಲ್ಲಿ ಕರ್ಣನ ಜನನವಾಗುತ್ತೆ. ಇಲ್ಲಿ ಹಸ್ತಿನಾಪುರದಲ್ಲಿ ಏನ್ ನಡೆಯುತ್ತೆ ಹೇಳ್ತೇನೆ ಕೇಳು, ಹಾಗೆ ಅಂತ ಹೇಳ್ತಾನೆ ವೈಶಂಪಾಯನ. ಕೆಲವು ವರ್ಷಗಳಾಗಿವೆ. ಧೃತರಾಷ್ಟ್ರ, ಪಾಂಡು, ವಿದುರ ಮೂವರು ಬೆಳೆದು ಮದುವೆಗೆ ಸಿದ್ಧರಾಗಿದ್ದಾರೆ. ಅವರುಗಳಿಗೆ ಸರಿಯಾದಂಥ ಕಡೆಯಿಂದ ಹೆಣ್ಣುಗಳನ್ನು ತರಬೇಕು. ಭೀಷ್ಮರು ದೇಶದ ಎಲ್ಲ ರಾಜ್ಯಗಳ ರಾಜರ ಪರಿಚಯವನ್ನ ಪಡೆದಿದ್ರು. ಧೃತರಾಷ್ಟ್ರ ಅಂಧನಾದ್ದರಿಂದ ರಾಜ್ಯದ ಅಧಿಕಾರ ಅವನಿಗೆ ಇರಲಿಲ್ಲ. ಪಾಂಡುವೆ ರಾಜನಾಗಬೇಕು. ಸಬಲ ರಾಜನ ಮಗಳಾದ ಗಾಂಧಾರಿಯನ್ನು ತಂದುಕೊಳ್ಳೋದಕ್ಕೋಸ್ಕರ ಭೀಷ್ಮ ಕಳಿಸ್ತಾರೆ. ಕಣ್ಣಿಲ್ಲವಲ್ಲ ಅಂತ ಯೋಚಿಸ್ತಾನೆ ಗಾಂಧಾರ ರಾಜ ಸಬಲ. ಆದರೂ ಕುಲ, ಖ್ಯಾತಿ ಎಲ್ಲವನ್ನೂ ನೋಡಿ ತನ್ನ ಮಗಳನ್ನ ಕೊಡುವುದಕ್ಕೆ ಒಪ್ಪುತ್ತಾನೆ. ತಂದೆ ಒಪ್ಪಿದ್ರು ಅಂತ ತಾನು ಒಪ್ಪಿಕೊಳ್ತಾಳೆ ಗಾಂಧಾರಿ. ಗಂಡನಿಗೆ ಕಣ್ಣಿಲ್ಲ, ನೋಡೋ ಸೌಖ್ಯ ಆತನಿಗಿಲ್ಲ, ತನಗೆ ಮಾತ್ರ ಯಾಕೆ ಆ ಸೌಖ್ಯ ಅಂತ ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಡ್ತಾಳಂತೆ. ಧೃತರಾಷ್ಟ್ರ ಗಾಂಧಾರಿಯರಿಗೆ ಮದುವೆ ಆಗುತ್ತೆ. ವಿದುರನಿಗೆ ಪಾರಸವಿ ಅನ್ನೋ ಹೆಣ್ಣನ್ನ ತಂದು ಮದುವೆ ಆಗುತ್ತೆ. ಈಗ ಪಾಂಡುವಿಗೆ ಮದುವೆ ಆಗಬೇಕು. ಅವನಿಗೆ ರಾಜ್ಯದ ಅಧಿಕಾರ ಇರೋದು. ಜನಮೇಜಯ ಕೇಳು, ಕುಂತಿಯ ಹೆಸರು ನಿನಗೀಗಾಗಲೇ ತಿಳಿದಿದೆ. ಕುಂತಿಯ ಭೋಜನ ಅರಮನೆಯಲ್ಲಿ ಬೆಳೆಯುತ್ತಿದ್ಲು ಅವಳು. ರೂಪಸಿ, ಸುಗುಣಿ, ಬುದ್ಧಿಶಾಲಿ, ಮದುವೆಯ ವಯಸ್ಸಾಗಿದೆ.
ಇದೆಲ್ಲವನ್ನೂ ಭೀಷ್ಮರು ಕೇಳಿ ತಿಳಿದುಕೊಳ್ತಾರೆ. ಕುಂತಿ ಭೋಜನನ್ನ ಕರೆಸಿಕೊಂಡು ಕರೆಸಿ ಕುಂತಿ ಭೋಜನನು ಸತ್ಕರಿಸಿ ಕುಂತಿಯ ಪಾಂಡುವಿಗೆ ಭೂಸುರರ ಮತದಿಂದ ಅಗ್ನಿಸಾಕ್ಷಿಕ ವರ ವಿವಾಹವನು ಪರಮ ವಿಭವದಲೆಸಗಿ ಕುಂತಿಗೆ ಪಾಂಡುವಿಗೆ ವರ ವಿವಾಹವನು ಪರಮ ವಿಭವದಲೆಸಗಿ ಮದ್ರೇಶ್ವರನನು ಜಮಾದ್ರಿಯನು ಪಾಂಡುವಿದರಸಿಯನು ಮಾಡಿದನು ವೈವಾಹಿಕ ಮುಹೂರ್ತದಲ್ಲಿ. ವೈಭವದಿಂದ ಅಗ್ನಿಸಾಕ್ಷಿಯಾಗಿ ಮದುವೆ ಆಯಿತು. ದೇಶದ ಐಕ್ಯತೆಯ ದೃಷ್ಟಿಯಿಂದ ದಕ್ಷಿಣ ಭಾರತದ ಅರಸರೊಂದಿಗೂ ಬಾಂಧವ್ಯವನ್ನ ಮಾಡಿಕೋಬೇಕು ಅಂತ ಹೇಳಿ ವಿಖ್ಯಾತನಾದಂತಹ ಮದ್ರ ದೇಶದ ರಾಜ ಋತಾಯನ ಅಂತ, ಅವನಿಗೆ ಶಲ್ಯ ಮಾದ್ರಿ ಅಂತ ಇಬ್ಬರು ಮಕ್ಕಳು. ಮಾದ್ರಿ ರೂಪಸಿ ದೈವಾಂಶದಿಂದ ಹುಟ್ಟಿದವಳು ಅಂತ ಕೇಳಿದ್ರು ಭೀಷ್ಮರು. ಮದುವೆ ಆದಮೇಲೆ ಪಾಂಡುವಿಗೆ ಪಟ್ಟಾಭಿಷೇಕ ಆಗುತ್ತೆ. ಧೃತರಾಷ್ಟ್ರ ವಿದರಿಗೂ ಸಂತೋಷ ಸಮಾಧಾನ. ಪಾಂಡು ಹೇಗಿದ್ದ, ಎಂಥವನು ಅಂತ ವೈಶಂಪಾಯನರು ತಿಳಿಸುತ್ತಾ, ಜನಮೇಜಯ, ನಿನ್ನ ಮುತ್ತಜ್ಜ ಪ್ರಪಿತಾಮಹ ಪಾಂಡು ಹೇಗಿದ್ದ ಕೇಳು. ಸೋಮಕುಲದವರಲಿ ಭವತ್ ಪ್ರಪಿತಾಮಹನವೋನ್ ಧರ್ಮದಲ್ಲಿ ಸಂಗ್ರಾಮದಲ್ಲಿ ಸತ್ಯದಲ್ಲಿ ಸಾಹಿತ್ಯದಲ್ಲಿ ವಿನಯದಲ್ಲಿ ಸಾಮದಲ್ಲಿ ಶೌರ್ಯದಲ್ಲಿ ಸುಜನ ಪ್ರೇಮದಲ್ಲಿ ನೀತಿಯಲಿ ದೃಢದಲ್ಲಿ ಭೂಮಿಯಲಿ ನಾ ಕಾಣೆನು ಅವನೀ ಪಾಲಕೇಳೆಂದ. ಕೇಳು, ಕುಂತಿ ಮಾದ್ರಿಯರನ್ನ ಮದುವೆಯಾಗಿ ರಾಜನಾದೆ ಅಂತ ಪಾಂಡು ಅರಮನೆಯಲ್ಲಿ ಕೈಕಟ್ಟಿ ಕುಳಿತಿರಲಿಲ್ಲ. ಬಲಿಷ್ಠ ಜೈತ್ರ ಯಾತ್ರೆ ಹೊರಟು ಹಲವು ರಾಜ್ಯಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಪಾಂಡು. ಕಪ್ಪ ಕಾಣಿಕೆ ತಂದು ಭಂಡಾರವನ್ನು ತುಂಬುತ್ತಾನೆ. ಪಾಂಡುವನ್ನು ಕಂಡು ಭೀಷ್ಮ ಹಿರಿಹಿರಿ ಹಿಗ್ಗುತ್ತಾನೆ. ಧೃತರಾಷ್ಟ್ರನಿಗೆ ಮದುವೆಯಾಗಿ 4-5 ವರ್ಷಗಳಾಗುತ್ತೆ. ಮಕ್ಕಳಾಗಲಿಲ್ಲ. ಚಿಂತೆ ಪ್ರಾರಂಭವಾಯಿತು. ಮದುವೆಯಾಗಿ ಕಾಲಕಾಲಕ್ಕೆ ಸರಿಯಾಗಿ ಮಕ್ಕಳಾಗದೇ ಇದ್ದರೆ ಎಲ್ಲರಿಗೂ ಚಿಂತೆ ಆಗುವುದು ಸಹಜ. ಅದು ಅರಸು ಮನತನದವರಿಗೆ ಹೆಚ್ಚು ಚಿಂತೆ. ವೇದವ್ಯಾಸರು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ರು ಕೂಡ ತನ್ನ ವಂಶದ ಬಗೆಗೆ ಕಾಳಜಿ ಸಾಕಷ್ಟಿತ್ತು ಅವರಿಗೆ. ಆಗಾಗ್ಗೆ ರಾಜಧಾನಿಗೆ ಬಂದು ಕುಶಲ ಪ್ರಶ್ನೆ ಮಾಡಿ ಹೋಗುವುದು ರೂಢಿ. ಹಾಗೆಯೇ ಒಂದು ದಿನ ಅರಸ ಚಿತ್ತೈಸು ಒಂದು ದಿನ ಮುನಿವರನು ವಿಜಯಂಗೈದು ಹಸ್ತಿನಪುರವ ಹೊಕ್ಕನು ರಾಜಭವನಕ್ಕೆ ಬಂದು ಹರುಷದಲ್ಲಿ ಸುರನದೀತನು ಜಾದಿಗಳ ಸತ್ಕರಣೆಯನ್ನು ಕೈಕೊಂಡು ಮಕ್ಕಳ ಮುರಿದ ವಿಭವಕ್ಕೆ ಮುಯ್ಯನಾಂತು ಮುನೀಂದ್ರ ನಿಂತೆಂದ. ಸತ್ಕಾರವನ್ನೆಲ್ಲ ಸ್ವೀಕರಿಸಿದ ಮೇಲೆ ಚಿಂತಾಕುಲನಾಗಿದ್ದಂತಹ ಧೃತರಾಷ್ಟ್ರನನ್ನ ಕರೆದು, ಮಗು, ಯಾಕಪ್ಪ ಚಿಂತೆ? ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ, ಕೋಮಲ ಸೌಖ್ಯಲ ತೆಗಿತು ಕರಗಸವನ ತಂದೆ ಬಾ ಧೃತರಾಷ್ಟ್ರ ಬಾ ಎನ್ನುತ್ತ. ವ್ಯಾಸರ ಮಾತನ್ನು ನೋಡಬೇಕು. ಗೃಹಸ್ಥ ಜೀವನದ ಕೋಮಲವಾದ ಸೌಖ್ಯ ಅನ್ನೋ ಬಳ್ಳಿಗೆ ಸಂತಾನವಿಲ್ಲ ಅನ್ನೋ ಚಿಂತೆ ಗರಗಸವಿದ್ದಂತೆ ಅಂತ ಹೇಳ್ತಾರೆ. ಏಕಾಂತದಲ್ಲಿ ಮಗನನ್ನು ಕರೆದು, ಮಗು, ಕರೆದು ಕಟ್ಟೇಕಾಂತದಲ್ಲಿ ನಿನ್ನರಸಿಗನುಪಮ ಪುತ್ರ ಶತವತರಿಸುವುದು ಮಗನೇ. ನಿನ್ನರಸಿಗೆ
ಅನುಪಮ ಪುತ್ರ ಶತವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡಗವ. ಮಹರ್ಷಿ ವೇದವ್ಯಾಸರಿಂದ ಮಂತ್ರೋಪದೇಶ ಪಡೆದು ಗಾಂಧಾರಿ ಗರ್ಭಧರಿಸ್ತಾಳೆ. ವ್ಯಾಸರು ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಾರೆ. ಅರಮನೆಯಲ್ಲಿ ಪುತ್ರೋತ್ಸವ ಆಗುತ್ತದೆ ಅಂತ ಹರ್ಷದ ವಾತಾವರಣ ಹಬ್ಬುತ್ತೆ. ಪಾಂಡು ಮಹಾರಾಜ ಒಡ್ಡೋಲಗದಲ್ಲಿದ್ದ. ಬೇಟೆಗಾರರು ಕೆಲವರು ಬಂದು ಅರಸನನ್ನ ಬೇಟೆಗಾಗಿ ಬರಬೇಕು ಅಂತ ಭಿನ್ನವಿಸ್ತಾರೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪಾಂಡು ಮಹಾರಾಜ ಅರಮನೆಯಿಂದ ಹೊರಡ್ತಾನೆ. ಜನಮೇಜಯ, ಏನಪ್ಪ ಹೇಳಿ, ನನಗೆ ಗಂಟಲು ಬಿಗಿದು ಬರ್ತಾ ಇದೆ ಕಣಯ್ಯ, ಏನ್ ಹೇಳಿ ಅಂತ ವೈಶಂಪಾಯನರು ಬಹಳ ಕಷ್ಟದಿಂದ ಪ್ರಾರಂಭ ಮಾಡ್ತಾರೆ. ಬಂದುದಾ ಪಾಂಡುವಿಗೆ ನಿನ್ನಯ ತಂದೆಗಾದ ವಿಪತ್ತಿನಂದದಲ್ಲಿ, ಬಂದುದಾ ಪಾಂಡುವಿಗೆ ಒಂದು ಠಾವಿನಲಿ ಒಬ್ಬ ಮುನಿ ಮೃಗ ಮಿಥುನ ರೂಪಿನಲಿ, ಒಂದು ಠಾವಿನಲಿ ಒಬ್ಬ ಮುನಿ ಮೃಗ ಮಿಥುನ ರೂಪಿನಲಿ ನಿಂದು ರಮಿಸುತ್ತಿರೆ. ಮೃಗದ್ವಯವೆಂದು ಹೂಡಿದ ನಂಬನು ಇಬ್ಬರಿಗೊಂದು ಶರದನಿ ಕೀಲಿಸಿದಡೆ ಒರರಿದರು ನರರಾಯೇ. ಜನಮೇಜಯ, ನಾನು ಏನು ಹೇಳಪ್ಪ, ಪಾಂಡು ಮಹಾರಾಜನಿಗೆ ಬಂದಿತು ವಿಪತ್ತು ನೋಡು, ನಿನ್ನ ತಂದೆಗೆ ಬಂದಂತಹ ವಿಪತ್ತು. ತಂದೆ ಪರೀಕ್ಷಿತ ಒಬ್ಬ ಋಷಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿದ್ರಿಂದ ಶಾಪಕ್ಕೆ ತುತ್ತಾಗ್ಬಿಡ್ತಾನೆ. ಇಲ್ಲಿ ಪಾಂಡು ಮಹಾರಾಜ ಬೇಟೆಗೆ ಹೋದವನು 2 ಹರಿಣಗಳ ಜೋಡಿ ಗಂಡು ಹೆಣ್ಣು ಅವು ಇದ್ದಾಗ ಬಾಣವನ್ನು ಬಿಟ್ಟು ಬಿಡ್ತಾನೆ. ಬಿಟ್ಟು ಕೂಡಲೇ ಅಯ್ಯೋ ಅನ್ನೋ ಶಬ್ದವನ್ನು ಕೇಳ್ತಾನೆ, ಅತ್ತಿದ್ದ ಶಬ್ದವನ್ನು ಕೇಳ್ತಾನೆ, ನೋವಿನಿಂದ ಅಳೆದಿದ್ದ ಶಬ್ದವನ್ನು ಕೇಳ್ತಾನೆ. ನೋಡಿದರೆ ಅಲ್ಲಿ ಜಿಂಕೆ ಇಲ್ಲ, ಮನುಷ್ಯ ರೂಪನ್ನು ತಳೆದು ಒಬ್ಬ ಗಂಡಸು ಒಬ್ಬ ಹೆಂಗಸು ರಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಆ ಬಾಣ ಅವರಿಗೆ ನೆಟ್ಟಿದ್ದರಿಂದ ಓ ಹಾಗೆ ಅಂತ ಅಳ್ತಾರೆ. ಹಾ ಮಹಾದೇವ, ಅಯ್ಯೋ ಏನಾಯ್ತು? ಅರಿಯೆ ನಾನಿವರೆಂದು ಮೃಗವೆಂದಿರಿದೊಡೆ ಇದು ಮತ್ತೊಂದು ಪರಿಯಾಯಿತು. ಉರುವ ಮಾಣಿಕವೆಂದು ಕೊಂಡಡೆ ಕೆಂಡವಾದುದಲ. ಆ ಬಾಣವನ್ನು ನೆಟ್ಟ ಮೇಲೆ ಆ ಋಷಿ ನನ್ನ ಪತ್ನಿಯ ಮುಖದ ಮೇಲೆ ಕೈಯಾಡಿಸಿ, ಕಾಮಿನಿ ಕಾಂತೆ, ನನ್ನನ್ನು ತೊರೆದು ಹೋದೆಯಾ ಅಂತ ಗೊಳೋ ಅಂತ ಅಳುತ್ತಾನೆ. ಪಾಂಡು ಮಹಾರಾಜ ಇದನ್ನು ಕಂಡು ಅಯ್ಯೋ ವಿಧಿಯೇ, ಹೀಗೂ ಉಂಟೆ ಅಂತ ಕದಪಿನ ಮೇಲೆ ಕೈಯಿಟ್ಟು ಕನಲ್ತಾನಂತೆ. ಇವರು ಋಷಿ ದಂಪತಿಗಳು ಅಂತ ನಾನು ಹೇಗೆ ತಿಳಿಬೇಕು? ಜಿಂಕೆಗಳು ಅಂತ ಭಾವಿಸಿ ಬಾಣವನ್ನು ಬಿಟ್ಟೆ, ತೋರ ಮಾಣಿಕ ಅಂತ ಹಿಡಿದರೆ ಭೂರಿ ಕೆಂಡ ಆಯ್ತಲ್ಲ ಇದು. ಅಯ್ಯೋ, ಹುಲ್ಲು ಕಡ್ಡಿ ಹಾವಾಗಬೇಕೇ? ವಿಧಿ ನನ್ನನ್ನು ಹೀಗೆ ಮರೆಯಲ್ಲಿ ನಿಂತು ಪರೀಕ್ಷೆ ಮಾಡಬೇಕೇ? ಸರವಿಯೇ ಹಾವಾದುದೇ, ಸರವಿಯೇ ಹಾವಾದುದು ಏನೆಂದರಿಯನು. ಈ ಕೌತುಕವನ್ ಏನೆಂದರಿಯನು. ಉರೆಮೈ ಮರೆಸಿಕೊಂದುದೆ ವಿಧಿ, ಉರೆಮೈ ಮರೆಸಿ ಕೊಂದುದೆ ವಿಧಿಯನುತ ಹರಿತಂದನ ಸ್ಥಳಕ್ಕೆ. ವಿಧಿ ನಮ್ಮನ್ನ ಆಡಿಸಿಬಿಡುತ್ತೆ. ವಿಧಿ ನನ್ನನ್ನ ಮರೆಯಲ್ಲಿ ನಿಂತು ಕೊಂದತೆ, ಹೀಗೆ ಯಾಕೆ ಆಗಬೇಕು ಅಂತ ಹೇಳಿ ಪಾಂಡು ಮಹಾರಾಜ ಅಳುತ್ತಾನೆ. ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನೆಲ್ಲ ಬಿಸುಟ ಋಷಿ ದಂಪತಿಗಳ ಮೈಗೆ ನಾಟಿದ್ದ ರಕ್ತ ಸಿಕ್ತವಾದಂತಹ ಬಾಣಗಳನ್ನು ಹೊರಗೆ ತೆಗೆದು ತೊಳೆದು ಇಡ್ತಾನೆ. ಅಯ್ಯೋ,
ಮನುಷ್ಯರು ಮೃಗರೂಪ ಧರಿಸಿ ಮಿಥುನದಲ್ಲಿ ತೊಡಗಬೇಕೆ? ಪಾಪಿಗಳಿರ. ಮೃಗವಹರೆ ಮಾನಿಸರು ಅಕಡ ಪಾಪಿಗಳಿಗೆತ್ತಣ ತಪವು ಇದೆತ್ತಣ ಮೃಗ ವಿನೋದ ಕ್ರೀಡೆ. ಪಾಪಿಗಳಿಗೆ ಎತ್ತಣ ತಪವು ಇದೆತ್ತಣ ಮೃಗ ವಿನೋದ ಕ್ರೀಡೆ. ಕೊಂದಿರಿ ಎನ್ನುತ್ತ ಬಿಸು ಸುಯ್ದ ಛೀ ಛೀ ಛೀ, ತಪಸ್ಸು ಯಾಕೆ ನಿಮಗೆ? ನಿಮ್ಮ ಕ್ರೀಡೆಯೇ ನನ್ನನ್ನು ಕೊಂದಿತು. ಈ ಮೃಗೀ ವಿನೋದ ಕ್ರೀಡೆ ನಿಮಗೆ ಯಾಕೆ? ಯಾಕೆ ನನ್ನನ್ನು ಕೊಂದರಿ ಅಂತ ಹೇಳ್ದ ಪಾಂಡು. ಈ ಮಾತನ್ನು ಕೇಳಿ ಆ ಋಷಿ ಏಲ್ಸರು ಬಿಡುತ್ತಾ, ಹೌದಪ್ಪ, ಹೌದು ಹೌದು ರಾಜ, ನಾವು ಪಾಪಿಗಳು. ನೀನು ಬಹಳ ಸೊಬಗ ಅಲ್ಲ, ಬರೀ ತೋರಿಕೆಯ ರಾಜ ಕಣೋ ನೀನು, ತೋರಿಕೆಯ ರಾಜ. ರಾಜಧರ್ಮ ನಿನಗೆ ಗೊತ್ತಿದೆಯೇನಯ್ಯ? ಗಂಡು ಹೆಣ್ಣು ಮೃಗಗಳು ಕೂಡಿಕೊಂಡಿರುವಾಗ ಬೇಟೆ ಆಡೋದು ಕ್ಷತ್ರ ಧರ್ಮವೇನಯ್ಯ? ನನ್ನ ಹೆಂಡತಿ ಜೊತೆ ನಾನು ಕೂಡಿಕೊಂಡಿದ್ದೆ, ಕೊಂದೆ ನೀನು. ಎಲವೋ ರಾಜಬ್ರುವನೇ ತನ್ನ ಎಲಲನೆಯೊಡನಿದೆ ಕೊಂದೆ. ಎಲವೋ ರಾಜಬ್ರುವನೇ ತನ್ನ ಎಲಲನೆಯೊಡನಿದೆ ಕೊಂದೆ. ನಿನ್ನಯ ಲಲನೆಯನು ನೀ ಕೂಡಿದಾಗಲೇ ಮರಣ ನಿನಗಹುದು. ರಾಜಬ್ರುವ, ಬ್ರುವ ಅಂದ್ರೆ ಪಾಪಿ ಅಂತ. ಏ ಪಾಪಿ ರಾಜ, ನನ್ನ ಹೆಂಡತಿ ಜೊತೆ ನಾನು ಕೂಡಿಕೊಂಡಿದ್ದಾಗ ನೀನು ಕೊಂದಿದೀಯ. ಅದೇ ರೀತಿ ನಿನ್ನ ಹೆಂಡತಿ ಜೊತೆ ನೀ ಕೂಡಿದೆ, ಆ ಕ್ಷಣ ನೀನು ಮರಣವನ್ನು ಅಪ್ತೀಯ. ಹೋಗು ಹೋಗು. ಶಾಪ ಕೊಟ್ಟು ಪ್ರಾಣವನ್ನು ಬಿಟ್ಟೇ ಬಿಟ್ಟ ಋಷಿ. ಬಹಳ ದುಃಖದಿಂದ ಪಾಂಡು ಮಹಾರಾಜ ಆ ಮುನಿ ದಂಪತಿಗಳಿಗೆ ಸಂಸ್ಕಾರವನ್ನು ಮಾಡಿ ತುಂಬ ದುಃಖದಿಂದ ರಾಜಧಾನಿ ಹಸ್ತಿನಾಪುರಕ್ಕೆ ಬರ್ತಾನೆ. ಭೀಷ್ಮ ದ್ರೋಣ ಧೃತರಾಷ್ಟ್ರರಿಗೆಲ್ಲ ನಡೆದ ಸಂಗತಿಯನ್ನು ಹೇಳ್ತಾನೆ. ಆದಹದನನ್ ಭೀಷ್ಮ ಧೃತರಾಷ್ಟ್ರಾದಿಗಳಿಗರುಹಿದರೆ. ಆದ ಹದನನ ಭೀಷ್ಮ ಧೃತರಾಷ್ಟ್ರಾದಿಗಳಿಗೆ ಅರುಹಿದರೆ ಅವರು ಹೇಳುವಾಗ, ಅಪ್ಪ ಯೋಚನೆ ಮಾಡಬೇಡಪ್ಪ, ಯಜ್ಞ ತ್ಯಾಗ ಜಪ ತಪ ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನೆಲ್ಲ ಮಾಡಿ ಈ ಅಪರಾಧವನ್ನು ಸರಿಪಡಿಸ್ಕೊಳ್ಳೋಣ, ನಿವೃತ್ತಿ ಮಾಡಿಕೊಳ್ಳೋಣ, ಚಿಂತೆ ಬೇಡ ಅಂತ ಸಮಾಧಾನ ಮಾಡ್ತಾ ಇದ್ದಾರಂತೆ ಪಾಪ. ಹಯಮೇಧಾದಿ ಯಜ್ಞದಲ್ಲಿ ಈ ಮಹಾಪಾತಕ ವಿಘಾತಕವ ವೈದಿಕೋಕ್ತಿಯ ಮಂತ್ರದಲ್ಲಿ ಸಂಪಾದಿಸುವೆವು ಎನೆ. ಶಿರವ ಬಿದುರಿ ಮಹಾದುರಾಗ್ರಹ ಬುದ್ಧಿಯನಿ ಹೊರವಂಟ ನರಮನೆಯ. ವಿಧಿ ಒಬ್ಬನನ್ನ ಕೆಳಕ್ಕೆ ತಳ್ಳಬೇಕಾದ್ರೆ ಎಷ್ಟು ಕೆಳಕ್ಕೆ ತಳ್ಳುತ್ತೆ ನೋಡಿ. ಅಲ್ಲ, ಭೀಷ್ಮಾದಿಗಳು ಒಳ್ಳೆ ಮಾತನ್ನು ಹೇಳ್ತಾರೆ. ಪರವಾಗಿಲ್ಲ, ಚಿಂತೆ ಇಲ್ಲ, ನೀನಂಥ ಮಾಡಬಾರ್ದೇನೇನು ಮಾಡಲಿಲ್ಲಪ್ಪ, ತಿಳಿದು ಅಧರ್ಮವನ್ನು ಮಾಡಿಲ್ಲ, ಸರಿಯಾಗುತ್ತೆ ಅಂತ ಹೇಳಿದ್ರೆ ಆಗಲಿ ಅಂತ ಕೇಳಬೇಕೋ ಬೇಡ? ಒಲ್ಲೆ ಒಲ್ಲೆ, ಯಜ್ಞ ಯಾಗ ಜಪ ತಪ ಎಲ್ಲ ಬೇಡ, ನಾನು ಹೊರಡ್ತೇನೆ, ಅರಮನೆ ಬಿಟ್ಟು ಹೋಗ್ತೇನೆ, ಇಲ್ಲಿರೋದಿಲ್ಲ ಅಂತ ಹೊರಟೇ ಬಿಟ್ನಂತೆ. ಕಾಡಿಗೆ ಹೋಗಿ ಮುನಿವೃತ್ತಿ ಧರಿಸಿ ತಪಸ್ಸು ಮಾಡಿ ಮುನಿಶಾಪವನ್ನು ತೊಳೆಯುವುದಕ್ಕೆ ಆಗುತ್ತದೆಯೋ ಇಲ್ಲವೋ ಅಂತ ನಾನು ನೋಡ್ತೇನೆ. ಓಹೋ, ಸಂತೋಷ ದುಃಖ ಹೊಗಳಿಕೆ ತೆಗಳಿಕೆ ಒಂದನ್ನು ಕೂಡ ಲೆಕ್ಕಿಸದೆ ಎಲ್ಲರೊಂದಿಗೂ ಸಮಾಧಾನದಿಂದ ಇದ್ದು ಶಾಂತ ಚಿತ್ತನಾಗಿ ಸ್ವತಂತ್ರನಾಗಿ ನಾನು ಸಂಚರಿಸ್ತೇನೆ, ಯೋಗಾಭ್ಯಾಸ ಮಾಡ್ತೇನೆ, ಜಿತೇಂದ್ರಿಯನಾಗಿರ್ತೇನೆ, ಪಾಪವನ್ನು ತೊಳೆತೇನೆ. ಹಾಗೆ ಅಂತ ನಿರ್ಧಾರ ಮಾಡ್ತಾನಂತೆ ಪಾಂಡು. ಅಲ್ಲ, ಭೀಷ್ಮರು ಅದನ್ನೇ ಹೇಳ್ತಾರೆ, ರಾಜಧಾನಿಯಲ್ಲೇ ಇದ್ದು ಮಾಡಪ್ಪ ಅಂತ ಹೇಳ್ತಾರೆ. ನಾನು ಅಲ್ಲೇ ಕಾಡಿಗೆ ಹೋಗ್ತೇನೆ ಅಂತಾನೆ. ವಿಧಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಯಾರು ಹೇಳಬಲ್ಲರು? ಕಾಲವು ಆವನ ಆವಪರಿಯಲ್ಲಿ ಕೀಳು ಮಾಡದು ಅಂತ ಕುಮಾರವ್ಯಾಸ ಹೇಳ್ತಾನೆ. ಅನೇಕರ ವಿಷಯದಲ್ಲಿ ಇದು ಸತ್ಯ ಅಂತ ಕಾಣುತ್ತೆ.
ಕುಂತಿ ಮಾದ್ರಿಯರು ವಿಷಯವನ್ನು ತಿಳ್ಕೊಂಡು ಬರ್ತಾರೆ. ಕುಂತಿಗೆ ತುಂಬ ದುಃಖವಾಯಿತು. ಮಹಾರಾಜ, ನಾವು ನಿಮ್ಮ ಜೊತೆ ಬರ್ತೇವೆ, ನಾವು ಇಂದ್ರಿಯ ನಿಗ್ರಹ ಮಾಡಿ ನಿಮಗೆ ಸೇವೆ ಮಾಡ್ತಾ ಇರ್ತೇವೆ. ನೀವು ಎಲ್ಲಿದ್ದರೂ ಅಲ್ಲೇ ನಮಗೆ ಸುಖ. ನಾವು ಗೆಡ್ಡೆ ಗೆಣಸು ತಿನ್ನುತ್ತಾ ತಪಸ್ಸು ಮಾಡ್ತೇವೆ. ನಮ್ಮನ್ನು ಕರ್ಕೊಂಡೋಗಿ, ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿ. ನಿಮ್ಮ ದಮ್ಮಯ್ಯ ತುಂಬ ಭಯಭಕ್ತಿಯಿಂದ ಕೇಳ್ತಾ ಇದ್ದಾರಂತೆ ಪಾಪ. ಆತಪೋನಿಷ್ಠಂಗೆ ತಾವತಿ ಭೀತಿ ಭಕ್ತಿಯೊಳು ಅಧಿಕ ಶುಶ್ರೂಷಾತಿಶಯದಲ್ಲಿ ಮನವ ಹಿಡಿದರು ಕುಂತಿ ಮಾದ್ರಿಯರು. ಧರ್ಮಪತ್ನಿಯರು ನಮ್ಮ ಸಂಸ್ಕೃತಿಯನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಂಥವರು. ಅನಂತರ ಧನ ಕನಕ ಒಡವೆ ವಸ್ತ್ರ ಎಲ್ಲವನ್ನೂ ದಾನ ಮಾಡಿ ಪಾಂಡು ಕುಂತಿ ಮಾದ್ರಿ ಮೂವರು ಹಿಮಾಲಯದತ್ತ ಕಾಡಿಗೆ ಹೊರಡ್ತಾರೆ. ಜನಮೇಜಯ ಅಲ್ಲಿ ಹೋದ ಮೇಲೆ ಪಾಂಡು ಮಹಾರಾಜ ವೈರಾಗ್ಯದಿಂದ ತಪಸ್ಸನ್ನು ಮಾಡುತ್ತಾ ಅಲ್ಲಿದ್ದ ಋಷಿ ಮುನಿಗಳ ಸೇವೆ ಮಾಡ್ತಾ ಮುನಿಶಾಪವನ್ನು ಕ್ರಮೇಣ ಕಡೆಗಣಿಸಿದ. ಮರತ ಅಂತ ಹೇಳಿದ್ರು ತಪ್ಪಲ್ಲ ಜನಮೇಜಯ. ಪಾಂಡುವಿನ ಪತ್ನಿಯರು ಕುಂತಿ ಮಾದ್ರಿಯರು ಆಗಾಗ್ಗೆ, ಅಯ್ಯೋ ಮುದಿ ಬ್ರಾಹ್ಮಣನ ಶಾಪ ನಮ್ಮ ಸುಖದ ಬೇರನ್ನೇ ಕಿತ್ತು ಹಾಕ್ತಲ್ಲ, ಅಯ್ಯೋ ಹೆಂಗಸರಿಗೆ ಮದುವೆಯಾದವರಿಗೆ ಮಕ್ಕಳಾಗದೆ ಹೋದರೆ ಎಂಥ ಚಿಂತೆ ಎಷ್ಟು ಕಷ್ಟ ಅನ್ನೋದನ್ನ ಕವಿ ತುಂಬ ಚೆನ್ನಾಗಿ ತೋರಿಸ್ತಾನೆ. ಬಹಳ ದುಃಖದಿಂದ ಕಣ್ಣೀರು ಹಾಕೊಂಡು, ಅಯ್ಯೋ ಯಾಕೆ ಶಾಪವನ್ನು ಕೊಟ್ಟು ಸತ್ತ, ಯಾಕೆ ಸಾಯಬೇಕು ಹಾಗೆ ಅಂತ ಮಮ್ಮಲು ಮರುಗ್ತಾ ಇದ್ದಾರೆ. ನಾರಿಯರು ಮರುಗಿದರು ಅಗಡ ಮುದಿಹಾರುವನ ತನಿಬೇಂತೆ ನಮ್ಮಯ ಬೇರು ಗೊಲೆಯಾಗಿದ್ದುದೇ. ಮುದಿಹಾರುವನ ತನಿಬೇಂತೆ ನಮ್ಮಯ ಬೇರು ಗೊಲೆಯಾಗಿದ್ದುದೇ. ಹಾಯನು ತಬಿಸು ಸುಯಿದು ವಾರಿಜಾನನೆ ಕುಂತಿ. ವಾರಿಜಾನನೆ ಕುಂತಿ ಮಾದ್ರಿ ದುಃಖದಿಂದ ಹೇಳ್ಕೊಳ್ತಾರೆ, ಆ ಮುದಿ ಬ್ರಾಹ್ಮಣ ಏನೋ ಆಯಿತು, ತಾನೇ ಮಾಡಬಾರ್ದು ಕೆಲಸವನ್ನು ಮಾಡ್ದ. ನಮ್ಮ ಯಜಮಾನರು ಬೇಟೆ ಆಡಿದರು, ಕೊನೆಯಲ್ಲಿ ಸುಮ್ಮನೆ ಸಾಯಬಾರ್ದಾಗಿತ್ತೆ, ಶಾಪವನ್ನು ಕೊಟ್ಟು ಸತ್ತನಲ್ಲ. ಋಷಿ ಆದ್ರೇನು ಮುನಿ ಆದ್ರೇನು ಕಾಮಕ್ರೋಧಗಳಿಗೆ ಬಲಿಯಾಗ್ಬಿಡ್ತಾರೆ ಅನ್ನೋದಕ್ಕೆ ಇದೂ ಒಂದು ಸಾಕ್ಷಿ. ಮಹಾಭಾರತದಲ್ಲಿ ವ್ಯಾಸ ಅನೇಕರ ಮುಖದಿಂದ ಇದನ್ನು ನಮಗೆ ತೋರಿಸ್ತಾ ಇದ್ದಾನೆ. ಸುಮ್ಮನೆ ಸಾಯಬಾರ್ದಾಗಿತ್ತೆ, ಶಾಪವನ್ನು ಕೊಟ್ಟ, ಪ್ರಯೋಜನ ಏನು? ಶಂತನುವಿಗೆ ಯೋಜನಗಂಧಿ ಅಥವಾ ಸತ್ಯವತಿಯಲ್ಲಿ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವರ ಹೆಸರು ಚಿತ್ರಾಂಗದ ಅಥವಾ ಚಿತ್ರವೀರ್ಯ, ವಿಚಿತ್ರವೀರ್ಯ. ಅಂದರೆ ಚಿತ್ರವೀರ್ಯ ವಿಚಿತ್ರವೀರ್ಯ ಅಂತ. ಕೆಲ ಕಾಲದ ನಂತರ ಶಂತನು ಮಹಾರಾಜ ಸ್ವರ್ಗಸ್ಥನಾಗ್ತಾನೆ. ಚಿತ್ರವೀರ್ಯ ಅಂದರೆ ದೊಡ್ಡ ಮಗ ಯುದ್ಧಪ್ರಿಯ, ಗಂಧರ್ವರ ಜೊತೆ ಕಾದಾಡ್ತಾ ಇದ್ದಾಗ ಶತ್ರುಗಳಿಗೆ ಸಿಕ್ಕಿ ಸೋತು ಸತ್ತು ಹೋಗ್ಬಿಡ್ತಾನೆ. ಆಮೇಲೆ ತಮ್ಮ ಸಿಂಹಾಸನವನ್ನು ಏರಬೇಕು. ಅಷ್ಟರಲ್ಲೇನೆ ಭೀಷ್ಮರು ರಾಜಕಾರ್ಯವನ್ನೆಲ್ಲ ತಾವೇ ನಿರ್ವಹಿಸ್ತಾರೆ. ಇವನಿಗೆ ಮದುವೆ ವಯಸ್ಸಾಗುತ್ತೆ. ವಿಚಿತ್ರವೀರ್ಯನಿಗೆ ಹೆಣ್ಣು ಹುಡುಕೋದಕ್ಕೋಸ್ಕರ ಹೊರಡ್ತಾನೆ ಭೀಷ್ಮ. ಕ್ಷತ್ರಿಯರಲ್ಲಿ ಸ್ವಯಂವರ ಪದ್ಧತಿ ಇರುತ್ತದೆ. ಸ್ವಯಂವರದಲ್ಲಿ ವಧು ತನಗೆ ಇಷ್ಟವಾದ ಕ್ಷತ್ರಿಯನನ್ನು ವರಿಸಲೂಬಹುದು, ಅಥವಾ ಕ್ಷತ್ರಿಯರು ಬಲಪ್ರದರ್ಶನ ಮಾಡಿಯೂ ಹೆಣ್ಣನ್ನು ತರಬಹುದು. ಕಾಶಿರಾಜ ಒಮ್ಮೆ ತನ್ನ 3 ಹೆಣ್ಣು ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಅವನಿಗೆ ರೂಪಸಿಯರಾದಂಥ 3 ಹೆಣ್ಣು ಮಕ್ಕಳು, ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ. ಅನೇಕ ಕ್ಷತ್ರಿಯ ರಾಜರು ರಾಜಕುಮಾರರು ಅವರ ಕೈ ಹಿಡಿಯೋದಕ್ಕೋಸ್ಕರ ಸ್ವಯಂವರಕ್ಕೆ ಹೋಗ್ತಾರೆ. ಭೀಷ್ಮನು ಅಲ್ಲಿಗೆ ಬರ್ತಾನೆ. ಅಲ್ಲಿ ನೆರೆದ ಕ್ಷತ್ರವರ್ಗವ ಚೆಲ್ಲ ಬಡಿದು ವಿವಾಹ ಶಾಲೆಯ ಚಲ್ಲಗಂಗಳ ಕಮಲ ಮುಖಿಯರ ಮೂವರನು ಪಿಡಿದು ಗಲ್ಲನೆಯ ಖಂಡೆಯದ ಚೌಪಟ ಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು ತಮ್ಮಂಗೆ ಮದುವೆಯ ಮಾಡಲನುವಾದ. ಭೀಷ್ಮ ಆ ಮೂವರನ್ನು ಅಂದರೆ ಅಂಬೆ, ಅಂಬಿಕೆ, ಅಂಬಾಲಿಕೆ
ಇವರನ್ನ ತನ್ನ ತಮ್ಮ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸೋದಕ್ಕೋಸ್ಕರ ಏರ್ಪಾಡು ಮಾಡ್ತಿದ್ದಾಗ ಆ ಮೂವರಲ್ಲಿ ಹಿರಿಯಳಾದಂಥ ಅಂಬೆ ಅನ್ನೋಳು ಭೀಷ್ಮರ ಜೊತೆ ಖಾಸಗಿ ಭೇಟಿಗೆ ಅನುಮತಿ ಪಡಿತಾಳೆ. ಅಂದರೆ ರಹಸ್ಯವಾಗಿ ಹೇಳಬೇಕು ಅಂತ. ಭೀಷ್ಮರು ಅವರನ್ನು ಕರೀತಾಳೆ. ಭೀಷ್ಮರೇ, ತಪ್ಪಾಗಿ ತಿಳಿಬೇಡಿ, ಶಾಲ್ವಾ ಅನ್ನೋ ಮಹಾರಾಜನನ್ನು ನಾನು ಪ್ರೀತಿಸಿದ್ದೇನೆ. ಸ್ವಯಂವರದಲ್ಲಿ ಅವನಿಗೇ ಮಾಲೆ ಹಾಕಬೇಕು ಅಂತ ಕೂಡ ಇದ್ದೆ. ಇದನ್ನು ನನ್ನ ತಂದೆಗೂ ತಿಳಿಸಿದ್ದೆ ಅಂತ ಹೇಳ್ತಾಳೆ. ಅಲ್ಲೇ ಯಾಕಮ್ಮ ನನಗೆ ವಿಷಯ ತಿಳಿಸಲಿಲ್ಲ ಅಂತ ಹೇಳಿ ಭೀಷ್ಮ ಸಕಲ ಮರ್ಯಾದೆಯಿಂದ ಪಲ್ಲಕ್ಕಿಯಲ್ಲಿ ಆ ಅಂಬೆಯನ್ನು ಅಲ್ಲಿಗೆ ಕಳಿಸ್ಕೊಡ್ತಾನೆ. ಅಂಬಿಕೆ ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನಿಗೆ ತಂದುಕೊಂಡು ವಿಜೃಂಭಣೆಯಿಂದ ಮದುವೆ ಮಾಡಿಸ್ತಾನೆ. ಅಂಬೆ ಶಾಲ್ವರಾಜನ ಹತ್ರ ಹೋಗ್ತಾಳೆ. ಆದರೆ ಶಾಲ್ವ ಮಹಾರಾಜ ಭೀಷ್ಮ ಗೆದ್ದುಕೊಂಡಿದ್ದಾನೆ, ನೀನು ಅವನ ಸ್ವತ್ತು, ನಾವಲ್ಲೇ ಅಂದ್ಬಿಟ್ಟ. ನಿರಾಶಳಾಗಿ ಮರಳಿ ಬಂದಂಥ ಅಂಬೆ ಭೀಷ್ಮನ ನೋಡಿ ನೀನೇ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಕೇಳ್ಬಿಡ್ತಾಳೆ. ಆ ಕಮಲಲೋಚನೆಯರೊಳು ಮೊದಲಾಕೆ ಭೀಷ್ಮನ ಗಂಡನೆಂದೇನು ಕಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುಹಿನಲಿ. ಭೀಷ್ಮ ಎಷ್ಟೋ ಪರಿ ಹೇಳ್ತಾರೆ, ಇಲ್ಲಮ್ಮ ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ನನ್ನ ಕಥೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಪರಿಪರಿಯಾಗಿ ಹೇಳ್ತಾರೆ, ಎಷ್ಟೋ ವಿಧದಲ್ಲಿ ಹೇಳ್ತಾರೆ, ಇಲ್ಲಮ್ಮ ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ಆ ಕಥೆನೇ ಬೇರೆ, ಇಲ್ಲಮ್ಮ ಅಂತ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದಲೇ ಭೀಷ್ಮರು ಹೇಳ್ತಾರೆ. ನೀನೇ ಮಾಡ್ಕೋಬೇಕು ಅಂತ ಹಠ ಹಿಡಿತಾಳೆ. ಎಷ್ಟು ಸಮಾಧಾನದಿಂದ ಭೀಷ್ಮರು ಹೇಳಿದ್ರು ಕೇಳಲಿಲ್ಲ. ನಿರಾಶಳಾಗಿ ಅಂಬೆಗೆ ಛಲ ಹಠ ಬಂದ್ಬಿಡ್ತು, ರಗಳೆ ಮಾಡಿಬಿಟ್ರು. ಭೀಷ್ಮನ ಗುರು ಪರಶುರಾಮರಲ್ಲಿ ಹೋಗಿ ದೂರ ಹೇಳ್ತಾಳೆ. ಪರಶುರಾಮರು ಅಂಬೆಯನ್ನು ಮದುವೆಯಾಗು ಅಂತ ಭೀಷ್ಮನಿಗೆ ಹೇಳ್ತಾರೆ. ಭೀಷ್ಮ ತನ್ನ ಪ್ರತಿಜ್ಞೆಯ ವಿಷಯ ತಿಳಿಸಿದರೂ ಕೂಡ ಪರಶುರಾಮರು ಕೇಳದೆ ಸಿಟ್ಟಾಗಿ ಯುದ್ಧಕ್ಕೆ ಬಂದುಬಿಡ್ತಾರೆ. ಶಿಷ್ಯ ಗುರುವಿನ ಹತ್ರ ಯುದ್ಧ ಮಾಡಬೇಕು, ಸತ್ಯ ಪ್ರತಿಜ್ಞೆ ಮಾಡಿದಾನೆ ಭೀಷ್ಮ. ಸತ್ಯದ ಎದುರು 3 ಲೋಕ ನಿಂತರೂ ಏನೂ ಪ್ರಯೋಜನವಾಗೋದಿಲ್ಲ. ಪರಶುರಾಮರೇ ಸೋತರು ಯುದ್ಧದಲ್ಲಿ. ಅಂಬೆ ತುಂಬ ಸಿಟ್ಟು ಬಂದು ಸಿಟ್ಟನ್ನು ಆಕೆಗೆ ತಡೆಯೋಕೆ ಆಗಲಿಲ್ಲ. ಈ ಜನ್ಮದಲ್ಲಿ ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳಲಾಗದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಬಂದು ನಾನು ಸೇಡು ತೀರಿಸ್ಕೋತೇನೆ ಹಾಗೆ ಅಂತ ಹೇಳಿ ತಪಸ್ಸಿಗೆ ಹೋಗ್ತಾಳಂತೆ. ದ್ವೇಷ ಸಾಧಿಸೋದಕ್ಕೂ ಕೂಡ ತಪಸ್ಸು. ಶಂತನು ಸತ್ಯವತಿಯರ 2 ಮಕ್ಕಳಲ್ಲಿ ಚಿತ್ರವೀರ್ಯ ಯುದ್ಧಾಸಕ್ತನಾಗಿ ರಣರಂಗದಲ್ಲಿ ಬಾಲ್ಯದಲ್ಲೇ ಮಾಡಿದನಷ್ಟೇ. ವಿಚಿತ್ರವೀರ್ಯ ರೂಪಸಿಯಾರಾಗಿದ್ದಂಥ ಅಂಬಿಕೆ ಅಂಬಾಲಿಕೆಯರ ಜೊತೆಯೇ ಸದಾಕಾಲ ಇದ್ದು ಕಾಮಾಸಕ್ತನಾಗ್ಬಿಡ್ತಾನೆ. ಅವನು ಯುದ್ಧಾಸಕ್ತ, ಇವನು ಕಾಮಾಸಕ್ತ. ಶಕ್ತಿಯನ್ನೆಲ್ಲ ಕಳೆದುಕೊಂಡ. ಅರಸ ಕೇಳೈ ಕೆಲವು ಕಾಲಾಂತರಗೆ ನಿಮ್ಮ ವಿಚಿತ್ರವೀರ್ಯನು ನೆರೆದನು ಅಮರ ಸ್ತ್ರೀಯರನಿ ಬಳಿಕೀ ನದೀ ಸುತನ ಕರೆದು ನುಡಿದಳು ಮಗನೇ. ಕ್ಷಯರೋಗ ಪೀಡಿತನಾಗಿ ಕಣ್ಣು ಮುಚ್ಚುತ್ತಾನೆ ವಿಚಿತ್ರವೀರ್ಯ. ಸಿಂಹಾಸನ ಖಾಲಿಯಾಗ್ತದೆ. ಅರಸರಾಗಬೇಕು ಯಾರು? ದೇವವ್ರತ ಭೀಷ್ಮ ವಲ್ಲ. ರಾಜಮಾತೆ ಸತ್ಯವತಿಗೆ ತುಂಬ ಚಿಂತೆ ಆಯಿತು. ಹಸ್ತಿನಾಪುರದ ಅರಸು ಶಂತನು ತೀರಿಕೊಂಡ ಮೇಲೆ ಅವನಿಗೆ ಸತ್ಯವತಿಯಲ್ಲಿ ಹುಟ್ಟಿದ ಚಿತ್ರವೀರ್ಯ ವಿಚಿತ್ರವೀರ್ಯರು ಸ್ವರ್ಗ ಸೇರಿದರು. ಚಿತ್ರವೀರ್ಯ ಯುದ್ಧಾಸಕ್ತನಾಗಿ ವಿವಾಹಕ್ಕೆ ಮೊದಲೇ ಮಡಿದ. ವಿಚಿತ್ರವೀರ್ಯ ರೂಪಸಿಯರಾಗಿದ್ದ ಅಂಬಿಕೆ ಅಂಬಾಲಿಕೆಯರನ್ನ ಮದುವೆಯಾಗಿ ಕಾಮಾಸಕ್ತನಾಗಿ ಕ್ಷಯರೋಗ ಪೀಡಿತನಾಗಿ ಕಣ್ಣು ಮುಚ್ಚಿದ. ಅರಸ ಕೇಳೈ ಕೆಲವು ಕಾಲಾಂತರಕ್ಕೆ ನಿಮ್ಮ ವಿಚಿತ್ರವೀರ್ಯನು ನೆರೆದ ಅಮರ ಸ್ತ್ರೀಯರಲಿ ಬಳಿಕ ಈ ನದೀ ಸುತನ ಕರೆದು ನುಡಿದಳು. ಚಿಂತೆಯ ಮಡುವಿನಲ್ಲಿ ಮುಳುಗಿದ ಸತ್ಯವತಿ ವಂಶ ನಿಂತೇ ಬಿಡುವ ಸ್ಥಿತಿಗೆ ಬಂದಿತಲ್ಲ ಅಂತ ಯೋಚಿಸಿ ಭೀಷ್ಮರನ್ನ ಕರೆದು, ಮಗನೇ ರಾಜ್ಯವಧರಿಸು ನೀನು, ಉತ್ತರದ ಹಿಮಕರ ಕುಲವ ಬೆಳಗು. ಮಗನೇ ರಾಜ್ಯವಧರಿಸು ನೀನಿನ್ನು, ಉತ್ತರದ ಹಿಮಕರ ಕುಲವ ಬೆಳಗೆಂದು
ಯೋಜನಗಂಧಿ ಬೆಸಸಿದಳು. ನಿನ್ನ ತಂದೆ ಶಂತನು ಮಹಾರಾಜನ ವಂಶ ನಿನ್ನಲ್ಲಿಗೆ ಬಂದು ನಿಂತಿದೆ. ನೀನು ವೇದ ಪಾರಂಗತ, ಧರ್ಮಜ್ಞ. ನಿನ್ನಲ್ಲಿ ನಾವೊಂದು ಅರಿಕೆ ಮಾಡಿಕೊಳ್ಳುತ್ತೇನೆ. ನೀನು ಸಿಂಹಾಸನವನ್ನು ಏರು, ರಾಜ್ಯಭಾರ ಮಾಡು, ಚಂದ್ರವಂಶ ಬೆಳೆಯುವಂತೆ ಮಾಡು ಅಂತ ಅಂಗಲಾಚಿ ಕೇಳಿಕೊಳ್ಳುತ್ತಾಳೆ ಯೋಜನಗಂಧಿ. ಅದಕ್ಕೆ ಭೀಷ್ಮ, ತಾಯೇ, ಸಿಂಹಾಸನದ ಮೇಲೆ ನಾನು ಕೂರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ನೀವು ಬಲ್ಲಿರಿ. ಅದೇ ರೀತಿ ತಾಯೇ, ನಿಮ್ಮೋಪಾದಿ ರಾಜ್ಯ ಸ್ತ್ರೀಯಳೆಂದ ಆ ನುಡಿಯೊಳಗೆ ಗಾಂಗೆಯ ಮುಳುಗನು. ತಾಯೇ, ನಿಮ್ಮೋಪಾದಿ ರಾಜ್ಯ ಸ್ತ್ರೀಯಳೆಂದ ಆ ನುಡಿಯೊಳಗೆ ಗಾಂಗೆಯ ಮುಳುಗನು. ಭೀಷ್ಮ ವಚನಕ್ಕೆ ಬೇರೆ ಮೊಳೆಯುಂಟೆ. ತಾಯೇ, ಈ ರಾಜ್ಯ ಸ್ತ್ರೀಯು ನೀವು ನನಗೆ ಹೇಗೋ ಹಾಗೆಯೇ ತಾಯಿ ಎಂದು ಗೌರವಿಸುತ್ತೇನೆ ಮಾತ್ರ. ತಂದೆಯನ್ನ ನೀ ಮದುವೆಯಾದಾಗ ನಾ ಮಾಡಿದ ಪ್ರತಿಜ್ಞೆ ಅದು ತಾಯಿ. ಅದಕ್ಕೆ ಭಂಗವನ್ನು ತರಲಾರೆ ತಾಯಿ, ತರಲಾರೆ. ಅಲ್ಲದೆ ಕಾಯದಲ್ಪ ಸುಖಕ್ಕೆ ಘನ ನಿಶ್ರೇಯಸವ ಕೆಡಿಸುವೆನೇ. ತಾಯೇ, ಈ ಕಾಯದಲ್ಪ ಸುಖಕ್ಕೆ ಘನ ನಿಶ್ರೇಯಸವ ಕೆಡಿಸುವೆನೇ. ಎರವರ ಕಾಯಿಗೋ ಸುಗ ಕಲ್ಪ ವೃಕ್ಷವ ಕಡಿವನಲ್ಲೆಂದ. ಭೀಷ್ಮ ಹೇಳ್ತಾನೆ, ಅಮ್ಮ, ಒಂದು ಬೇವಿನ ಕಾಯಿಗೋಸ್ಕರ ಒಂದು ಕಲ್ಪವೃಕ್ಷವನ್ನು ಯಾರಾದರೂ ಕಡಿತಾರಿಯೇ? ತಾಯಿ, 3 ಲೋಕದ ಒಡೆತನವನ್ನಾದರೂ ನಾನು ಬಿಟ್ಟೇನು, ಸತ್ಯವನ್ನು ಮಾತ್ರ ಬಿಡಲಾರೆ ತಾಯಿ ಅಂತ ಭೀಷ್ಮ ಹೇಳ್ತಾನೆ. ಪುನಃ ಚಿಂತೆಯ ಸೆರೆಗೆ ಸಿಕ್ಕಿದ ಸತ್ಯವತಿ, ಭೀಷ್ಮ, ನೀನು ಜ್ಞಾನಿ, ತಿಳುವಳಿಕೆ ಇರೋವನು, ವಂಶ ಬೆಳೆಯುವುದಕ್ಕೆ ಏನಾದರೂ ಯೋಚನೆ ಇದ್ದರೆ ಹೇಳು ಅಂತ ಕೇಳಿದಾಗ, ಅಮ್ಮ, ಆಪದ್ಧರ್ಮದಲ್ಲಿ ಮಾತ್ರ ಮಾಡಬಹುದಾದ ಕೆಲವು ಕಾರ್ಯಗಳಿವೆ. ನಿಯೋಗ ಪದ್ಧತಿಯ ಮೂಲಕ ಸಂತಾನ ಪಡೆಯುವುದಕ್ಕೆ ಅವಕಾಶವಿದೆ. ಯೋಗ್ಯನಾದ ಬ್ರಾಹ್ಮಣನೊಬ್ಬನನ್ನು ಬರಮಾಡಿಕೊಂಡು ಅವನನ್ನು ಧನ ಕನಕಗಳಿಂದ ಗೌರವಿಸಿ ಸೊಸೆಯರಲ್ಲಿ ಸಂತತಿ ಪಡೆಯುವಂತೆ ಏರ್ಪಡಿಸು ಅಂತ ಭೀಷ್ಮ ಸಲಹೆ ಮಾಡ್ತಾನೆ. ಆಗ ಸತ್ಯವತಿ ತುಸ ಲಜ್ಜಿತಳಾಗಿ ತಾನು ಕನ್ಯೆಯಾಗಿದ್ದಾಗ ಮಹರ್ಷಿ ಪರಾಶರರು ತನ್ನನ್ನು ಪ್ರೀತಿಸಿದ್ದನ್ನು, ಅವರಿಂದ ಒಬ್ಬ ಮಗನನ್ನು ಪಡೆದದ್ದನ್ನು, ಅವನಿಗೆ ಕೃಷ್ಣದ್ವೈಪಾಯನ ಅಂತ ಹೆಸರಿಟ್ಟಿದ್ದನ್ನು, ತನಗೆ ಪರಾಶರರು ಪುನಃ ಕನ್ಯಾತ್ವವನ್ನು ಕರುಣಿಸಿದ ಸಂಗತಿಯನ್ನು ಭೀಷ್ಮನಿಗೆ ಹೇಳ್ತಾಳೆ. ಭೀಷ್ಮನಿಗೆ ತುಂಬ ಸಂತೋಷವಾಗ್ತದೆ. ಹಾಗೆ ಯಾಕೆ ಮಾಡಬಾರದು ತಾಯಿ ಅಂತ ಹೇಳ್ತಾನೆ. ಅದೇ ಯೋಚನೆಯಲ್ಲಿ ಮರುಗುತ್ತಿದ್ದ ಯೋಜನಗಂಧಿ ಮರುಗಿ ಯೋಜನಗಂಧಿ ಚಿಂತೆಯ ಸೆರಗೆ ಸಿಲುಕಿದಳು. ಒಂದು ರಾತ್ರಿಯೊಳು ಅರಿದು ನೆನೆದಳು. ಪೂರ್ವ ಸೂಚಿತ ಪುತ್ರ ಭಾಷಿತವ, ಪೂರ್ವ ಸೂಚಿತ ಪುತ್ರ ಭಾಷಿತವ ಒಂದು ರಾತ್ರಿಯೊಳು ಅರಿದು ನೆನೆದಳು. ಅದೇ ರಾತ್ರಿ ತುಂಬ ಚಿಂತೆಯಿಂದ ಇದ್ದಾಗ ಹಿಂದೆ ಮಗ ಹುಟ್ಟಿದ ಕೂಡಲೇ ಸ್ವಲ್ಪ ಕಾಲಾನಂತರ ತಾಯಿಯಿಂದ ಬೀಳ್ಕೊಂಡು ಹೋಗುವಾಗ ನೆನೆ ವಿಪತ್ತಿನೊಳು ತಾಯೇ, ತಾಯೇ ನೆನೆ ವಿಪತ್ತಿನೊಳು. ಮಗ ಕೃಷ್ಣದ್ವೈಪಾಯನ ಮಾತು ನೆನಪಾಯಿತು. ಎಡಗಣ್ಣು, ಎಡಭುಜ, ಎಡತೊಡೆ ಅದಿರಿತು. ಶುಭ ಶಕನ ಅಂತ ಹಿಗ್ಗುತ್ತಾಳಂತೆ. ಮುರಿದ ಭರತಾನ್ವಯದ ಬೆಸುಗೆಯ ತೆರನು ತೋರಿದೆ. ಮುರಿದ ಭರತಾನ್ವಯದ ಬೆಸುಗೆಯ ತೆರನು ತೋರಿದೆ. ಪುಣ್ಯವೆನುತ ಎಚ್ಚರಿತು ನುಡಿದಳು, ಮಗನೇ ವೇದಂ ವ್ಯಾಸಬಹುದೆಂದು. ಮಗು,
ವೇದವ್ಯಾಸ ಬಾಪ್ಪ ಬಾ ಅಂತ ನೆನೆಯುತ್ತಾಳಂತೆ. ಬಂದೇ ಬಿಡ್ತಾನೆ ಮಹರ್ಷಿ ವೇದವ್ಯಾಸ. ಹೇಗಿದ್ದಾನೆ ನಾರಣಪ್ಪನ ಕಣ್ಣಿಗೆ ಆತ ಹೇಗೆ ಕಾಣಿಸ್ತಾನೆ ನೋಡಿ. ಕೆಂಜಡೆಯ ಕೃಷ್ಣಾಜಿನದ ಕೆಂಜಡೆಯ ಕೃಷ್ಣಾಜಿನದ ಮೊನೆ ಮುಂಜೆದಗಿ ನುಡಿಗೆಯ ಬಲಾಹಕ ಪುಂಜ ಕಾಂತಿಯ ಇಂಗತರ ಮುಖ ಕೇಶದುನ್ನತಿಯ ಕಂಜನಾಭನ ಮೂರ್ತಿ ಶೋಭಾರಂಜಿತನು ಕಂಜನಾಭನ ಮೂರ್ತಿ ಶೋಭಾರಂಜಿತನು ಜನ ದುರಿತ ದಶಮದ ಭಂಜಕನು ತಾಯಿಗೆರಗಿ ನುಡಿದನು ವ್ಯಾಸ ಮುನಿರಾಯ. ಹೇಗಿದ್ದಾನೆ ಕೆಂಪು ಜಡೆ, ಕೃಷ್ಣಾಜಿನ ಹುಟ್ಟಿದ್ದಾನೆ, ಸೆರಗು ಬಿಟ್ಟಿರುವ ಮುನ್ಸೆರಗು, ನೀರು ತುಂಬಿದ ಮೋಡಗಳ ರಾಶಿಯಂತೆ ಕಪ್ಪು ಬಣ್ಣ, ಕೆಂಪು ಅರಿಶಿನ ಬಿಳುಪು ಹಳದಿ ಮಿಶ್ರಿತವಾದಂಥ ಮುಖ, ವಿಷ್ಣು ಸ್ವರೂಪಿ, ಮಹಾನ್ ತೇಜಸ್ವಿ, ಜನರಿಗೆ ತಾಪ ಕೊಡುವಂತಹ 10 ವಿಧ ಮದಗಳನ್ನ ಅಂತ ಹೇಳ್ತಾನೆ. ಸಿರಿಮದ, ಅಧಿಕಾರ ಮದ, ರೂಪಮದ, ವಿದ್ಯಾಮದ, ಕೀರ್ತಿಮದ ಮೊದಲಾದಂತಹ 10 ವಿಧ ಮದಗಳನ್ನು ಮುರಿಯುವಂಥವನು ಮಹಾನುಭಾವ. ನಾರಣಪ್ಪ ತನ್ನ ಗುರುವನ್ನ ಮೊಟ್ಟ ಮೊದಲನೇ ಬಾರಿಗೆ ಸ್ವಾಗತಿಸ್ತಿದ್ದಾನೆ. ಮತ್ತೊಂದ್ಸಲ ಕೇಳೋಣವೇ. ಕೆಂಜಡೆಯ ಕೃಷ್ಣಾಜಿನದ ಮೊನೆ ಮುಂಜರಗಿ ನುಡಿಗೆಯ ಬಲಾಹಕ ಪುಂಜ ಕಾಂತಿಯ ಪಿಂಗತರ ಮುಖ ಕೇಶದುನ್ನತಿಯ ಕಂಜನಾಭನ ಮೂರ್ತಿ ಶೋಭಾರಂಜಿತನು ಕಂಜನಾಭನ ಮೂರ್ತಿ ಶೋಭಾರಂಜಿತನು ಜನ ದುರಿತ ದಶಮದ ಭಂಜಕನು ತಾಯಿಗೆರಗಿ ನುಡಿದನು ವ್ಯಾಸ ಮುನಿರಾಯ. ವ್ಯಾಸರು ವೇದಗಳನ್ನು ವಿಂಗಡಿಸ್ತಾರೆ, ಬ್ರಹ್ಮಸೂತ್ರವನ್ನು ಬರೀತಾರೆ, ನಮಗೋಸ್ಕರ ಮಹಾಭಾರತವನ್ನು ಬರೆದಿದ್ದಾರೆ. ಕಥೆಯನ್ನು ಮಾತ್ರ ಹೇಳೋದು ಅವರ ಉದ್ದೇಶವಲ್ಲ. ನಾವು ನಮ್ಮ ತಾಯಿ ಹತ್ರ ಹೇಗೆ ಮಾತನಾಡಬೇಕು, ಹೇಗೆ ನಡೆದುಕೊಳ್ಬೇಕು, ತಾಯಿ ತಂದೆಯರಲ್ಲಿ ಗೌರವವನ್ನು ಹೇಗೆ ತೋರಿಸ್ಬೇಕು, ಇದನ್ನೆಲ್ಲ ವ್ಯಾಸರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ನೋಡಿ ಹೇಗೆ ಮಾತನಾಡ್ತಾ ಇದ್ದಾರೆ. ನನ್ನ ನೆನೆದಿರಾ ತಾಯೇ, ನೆನೆದಿರೇನು ತಾಯೇ, ನೆನೆದಿರೇನು ತಾಯೇ, ಹೇಳಿ ಏನಪ್ಪಣೆ. ಕೃತ್ಯವ ನೆನಗೆ ಬೆಸಸೀಯನೆ ಮಗನೇ ಭಾರತ ವಿನುತ ಕುಲ ಜಲರಾಶಿ ಎಡೆವರಿತುದು ವಿಚಿತ್ರನಲಿ ಮಗನೇ ಭಾರತ ವಿನುತ ಕುಲ ಜಲರಾಶಿ ಎಡೆವರಿತುದು ವಿಚಿತ್ರನಲಿ. ಕಂದ, ಮಗ ವಿಚಿತ್ರ ವೀರ್ಯನೊಂದಿಗೆ ನಮ್ಮ ವಂಶ ಮುಗ್ಗರಿಸುತ್ತಪ್ಪ. ನೀ ಹೇಗೆ ನನ್ನ ಮಗನೋ ವಿಚಿತ್ರ ವೀರ್ಯನೋ ನನ್ನ ಮಗ. ನಿನಗೆ ತಮ್ಮ ಆಗಬೇಕು ಅವನು. ಅವನಿಗೆ ತಂದೆಯ ಕಡೆಯಿಂದ ಭೀಷ್ಮ ಹೇಗೋ ತಾಯಿಯ ಕಡೆಯಿಂದ ನೀನು. ಭೀಷ್ಮ ಭೀಕರ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಮದುವೆ ಮಕ್ಕಳಿಗಾಗಲಿ ಸಿಂಹಾಸನವನ್ನಾಗಲಿ ಮನಸ್ಸು ಮಾಡುವುದಿಲ್ಲ. ಆದ್ದರಿಂದ ತನುಜ ನೀನೇ ಬಲ್ಲೆ. ತನುಜ ನೀನೇ ಬಲ್ಲೆಯನೆ ಜನನಿ ಜನನಿ ಕೇಳು ನಿಮ್ಮಡಿಯಾಜ್ಞೆಯಲಿ ಸಂಜನಿಪುವೆನು ವೈಚಿತ್ರ ವೀರ್ಯ ಕ್ಷೇತ್ರದಲ್ಲಿ ಸುಧರಾ.
ತಾಯಿ ಕೇಳಿಕೊಂಡ್ಲು. ಮಹಾಜ್ಞಾನಿ, ಬುದ್ಧಿವಂತರು. ಅರ್ಥವಾಯಿತು ವ್ಯಾಸರಿಗೆ. ತಾಯಿ ಆಜ್ಞೆಯನ್ನು ನೆರವೇರಿಸೋದಕ್ಕೋಸ್ಕರ ಒಪ್ಪಿಕೊಳ್ತಾರೆ. ಒಂದು ಸಲಹೆಯನ್ನು ಕೊಡ್ತಾರೆ ವೇದವ್ಯಾಸರು. ಅಮ್ಮ, 1 ವರ್ಷ ಕಾಲ ನಾ ಹೇಳಿದಂತೆ ಅಂಬಿಕೆ ಅಂಬಾಲಿಕೆಯರು ವ್ರತ ನಿಯಮಗಳನ್ನು ಪಾಲಿಸಲಿ, ಪರಿಶುದ್ಧರಾಗುತ್ತಾರೆ, ಅನಂತರ ತೇಜಸ್ವಿ ಮಕ್ಕಳನ್ನು ಪಡೆಯುತ್ತಾರೆ ಎಂದರು. ಸತ್ಯವತಿಗೆ ಇದು ಸಮ್ಮತವಾಗಲಿಲ್ಲ. ತಡ ಮಾಡಬಾರದು ಅಂತ ಯೋಚಿಸ್ತಾಳೆ. ರಾಜನಿಲ್ಲ, ದೇಶದಲ್ಲಿ ಅರಾಜಕತೆ ಮೂಡೀತು, ಮಳೆ ಬೆಳೆ ನಿಂತೀತು ಅಂತೆಲ್ಲ ಯೋಚಿಸಿ ಆಗುವುದು ಬೇಗನೆ ಆಗಲಿ ಅಂತ ಹೇಳ್ತಾಳೆ. ಸರಿ, ನಿನ್ನ ಇಷ್ಟ ಅನ್ನುತ್ತಾರೆ ವ್ಯಾಸರು. ತಮ್ಮ ಬ್ರಹ್ಮಚರ್ಯದ ಬಲ ತೇಜಸ್ಸು ಎಂಥದು ಎಂಬುದನ್ನು ವ್ಯಾಸರು ತಿಳಿದಿದ್ದರು. ಸಾಧಾರಣ ಸ್ತ್ರೀಯರು ತಡೆದುಕೊಳ್ಳಲಾಗದಂತಹ ಮಹಾಶಕ್ತಿ ಅವರದು. ಎಂತಲೇ 1 ವರ್ಷದವರೆಗೆ ನಿಯಮ ಪಾಲಿಸಿ ಸಿದ್ಧರಾಗಲಿ ಅಂತಂದರು. ಸತ್ಯವತಿ ಕೇಳಲಿಲ್ಲ. ವಿಧಿಯ ಲೀಲೆ ಅಲ್ಲ. ಹಾಗೆ ತನ್ನ ಸೊಸೆಯನ್ನು ಕರೆದು ಏಕಾಂತದಲ್ಲಿ, ಅಮ್ಮ, ಮಗು, ವಂಶ ಬೆಳೆಯಬೇಕು, ವೇದವ್ಯಾಸ ನಿನಗೆ ಭಾವನಾಗಬೇಕು, ಋತುಸ್ನಾನ ಮಾಡಿ ಸಿದ್ಧವಾಗಿರು, ನಿನ್ನ ಜೊತೆ ರಾತ್ರಿಯನ್ನು ಕಳೆಯುತ್ತಾನೆ ಅಂತ ಹೇಳ್ತಾಳೆ. ಹಾಗೆಯೇ ಆಗಲಿ ಅಂತ ಹೇಳಿ ಅಂಬಿಕೆ ಸಿದ್ಧಳಾಗಿ ವ್ಯಾಸನ ಬರವನ್ನು ನಿರೀಕ್ಷಿಸುತ್ತಾ ಇರ್ತಾಳೆ. ವ್ಯಾಸರು ಬರ್ತಾರೆ. ದಿವ್ಯ ತೇಜಸ್ಸು, ಕೆಂಜಡೆ, ಹೊಳೆಯುವ ಕಣ್ಣುಗಳು ನೋಡಿ ಬೆಚ್ಚಿ ಕಣ್ಣು ಮುಚ್ಚಿಕೊಂಡು ಬಿಡುತ್ತಾಳೆ. ಮರುದಿನ ರಾತ್ರಿ ಅಂಬಾಲಿಕೆಯು ಹಾಗೆಯೇ ವ್ಯಾಸರ ದೀಪ್ತ ತೇಜಸ್ಸನ್ನು ನೋಡಿ ರೌದ್ರಾಕಾರವನ್ನು ಕಂಡು ಬೆದರಿ ಬಿಣಿಚಿಕೊಂಡು ಬಿಡ್ತಾಳೆ. ಪರಿಣಾಮವಾಗಿ 10 ತಿಂಗಳ ನಂತರ ಅಂಬಿಕೆ ಅಂಧನಿಗೆ ಜನ್ಮ ಕೊಡ್ತಾಳೆ. ಅಂಬಾಲಿಕೆ ಪಾಂಡುರೋಗ ಇರೋ ಮಗನಿಗೆ ಜನ್ಮ ಕೊಡ್ತಾಳೆ. ಸತ್ಯವತಿಗೆ ನಿರಾಶೆಯೂ ದುಃಖವೂ ಹೆಚ್ಚಿ ಚಿಂತೆಗೆ ಇಟ್ಟುಕೊಂಡಿತು. ಸ್ವಲ್ಪ ಸಮಯದ ನಂತರ ಪುನಃ ವ್ಯಾಸರನ್ನ ಕರೆಯಿಸಿ ಅಂಬಿಕೆಯನ್ನ ಮತ್ತೊಮ್ಮೆ ಕರೆದು ಈ ಸಾರಿ ಸರಿಯಾಗಿ ನಡೆದುಕೋ ಎಂದು ಹೇಳ್ತಾಳೆ. ಅವಳು ಅತ್ತೆಗೆ ಆಗಲಿ ಅಂತಾಳೆ. ಆದರೆ ವ್ಯಾಸರ ಸ್ವರೂಪವನ್ನು ನೆನೆದು ಜುಗುಪ್ಸೆಗೊಂಡು ತನ್ನ ದಾಸಿಯನ್ನು ಸಿಂಗರಿಸಿಕೋ ಅಂತ ಹೇಳ್ತಾಳೆ. ಆ ದಾಸಿ ವ್ಯಾಸರು ಬಂದ ಕೂಡಲೇ ಅವರನ್ನು ಗೌರವಿಸಿ ಉಪಚರಿಸುತ್ತಾಳೆ. ಇಬ್ಬರು ಸಂತೋಷದಿಂದ ರಾತ್ರಿಯನ್ನು ಕಳೆಯುತ್ತಾರೆ. ಅವಳಿಗೂ ಒಂದು ಗಂಡು ಮಗು ಆಗ್ತದೆ ಕಾಲಾನಂತರದಲ್ಲಿ. ಈ 3 ಗಂಡು ಮಕ್ಕಳಿಗೂ ಜಾತಕರ್ಮಾದಿಯನು ಪಾರ್ಥಿವ ಜಾತಿ ವಿಧಿ ವಿಹಿತದಲ್ಲಿ ಗಂಗಾಜಾತ ಮಾಡಿಸಿ ತುಷ್ಟಿ ಬಡಿಸಿದ ನಿಖಿಲಯಾಜಗರ. ಇವರ ಹೆಸರು ಕ್ರಮವಾಗಿ ಅಂಬಿಕೆಯ ಮಗ ದೃಷ್ಟಿಹೀನ ಧೃತರಾಷ್ಟ್ರ, ಅಂಬಾಲಿಕೆಯ ಮಗ ಪಾಂಡುರೋಗವಿದ್ದವನು ಪಾಂಡು, ವಿಲಾಸಿನಿಯ ಮಗ ವಿದುರ. ಶುಕ್ಲ ಪಕ್ಷದ ಚಂದ್ರನ ಹಾಗೆ ಬೆಳೆಯುತ್ತಿದ್ದವು ಈ 3 ಮಕ್ಕಳು ಅಂತ ಹೇಳ್ತಾನೆ ಕವಿ. ಭೀಷ್ಮ ಅವರಿಗೆಲ್ಲ ವಿಹಿತ ಕರ್ಮಗಳನ್ನು ಮಾಡಿಸ್ತಾನೆ. ಧಾರುಣೀಪತಿ ಚಿತ್ತವಿಸು ಗಾಂಧಾರ ದೇಶದ ಸುಬಲ ರಾಜಕುಮಾರಿ ಕುಲವಧುವಾದಳು. ಆಧೃತ ರಾಷ್ಟ್ರ ಭೂಪತಿಗೆ ನಾರಿಯರೊಳು ಉತ್ತಮೆಯಲ ಗಾಂಧಾರಿ. ನಾರಿಯರೊಳು ಉತ್ತಮೆಯಲ ಗಾಂಧಾರಿಯನಿಸಿ ಪತಿವ್ರತ ವಿಸ್ತಾರ ಗುಣದಲ್ಲಿ ಮೆರೆದಳ ಬಲೆ ಸಮಸ್ತ ಜನ ಹೊಗಳೇ. ಪಾಂಡು ಮಹಾರಾಜ ಧನುರ್ವಿದ್ಯಾ ಪಾರಂಗತನಾಗ್ತಾನೆ. ಧೃತರಾಷ್ಟ್ರ ಅತ್ಯಂತ ಬಲಿಷ್ಠನಾಗ್ತಾನೆ. ವಿದುರ ಮಹಾಜ್ಞಾನಿ, ಧಾರ್ಮಿಕ. ಜನಮೇಜಯ ಕೇಳು, ಈ 3ವರಿಗೂ ಮದುವೆಯ ವಯಸ್ಸಾಯಿತು, ಹೆಣ್ಣು ತರಬೇಕು ಹಾಗೆ ಅಂತ ಯೋಚಿಸಿ ಗಾಂಧಾರ ದೇಶದವಳಾದಂಥ ಗಾಂಧಾರಿಯನ್ನ ತರಬೇಕು ಅಂತ ಭೀಷ್ಮ ಯೋಚಿಸ್ತಾನೆ. ಅವಳ ಕುಟುಂಬ ದೊಡ್ಡದು. ಗಾಂಧಾರದ ರಾಜ ಸುಬಲನಿಗೆ ಶಕುನಿ ಮೊದಲಾದ 13 ಗಂಡು ಮಕ್ಕಳು, ಸುದೇಶ್ನ ಮೊದಲಾದ 10 ಮಂದಿ ಹೆಣ್ಣುಮಕ್ಕಳು. ಧೃತರಾಷ್ಟ್ರನಿಗೆ ಕಣ್ಣು ಇಲ್ಲದೆ ಹೋದರೂ ಕೂಡ ಅವನ ಬಲ ಪರಾಕ್ರಮಗಳನ್ನು ಮೆಚ್ಚಿಕೊಂಡು ಮದುವೆ ಆಗುವುದಕ್ಕೆ ಒಪ್ಪುತ್ತಾಳೆ. ಗಾಂಧಾರಿ ಉತ್ತಮ ಸ್ತ್ರೀ ಅನ್ನುತ್ತಾನೆ ಕುಮಾರವ್ಯಾಸ. ಆರ್ಯರೊಳುತ್ತಮೆಯಲ ಗಾಂಧಾರಿ. ಜನಮೇಜಯ, ಇತ್ತ ಈ ಕಡೆ
ಕುಂತಿ ಭೋಜ ಅನ್ನೋ ರಾಜನ ಅರಮನೆಯಲ್ಲಿ ಒಬ್ಬ ಹುಡುಗಿ ಇದ್ಲು. ಇತ್ತ ಕುಂತಿ ಭೋಜನೆಂಬ ನೃಪೋತ್ತಮದ ಭವನದಲ್ಲಿ ಮುರಗರನತ್ತೆ ಬೆಳೆಬುತ್ತಿದ್ದಳು ಆ ವಸುದೇವ ನೃಪನನು. ಕೃಷ್ಣನನ್ನ ಹೇಗೆ ಪರಿಚಯ ಮಾಡಿಕೊಡ್ತಾನೆ ನೋಡಿ ಕವಿ. ಕೃಷ್ಣನ ತಂದೆ ವಸುದೇವ, ವಸುದೇವನ ತಂಗಿ ಕುಂತಿ ಬೆಳೆಯುತ್ತಿದ್ಲು. ಮುರಹರನ ಅತ್ತೆ ಅನ್ನತಾನೆ ನಾರಣಪ್ಪ. ಎಂಥ ಹುಡುಗಿ ಈ ಕುಂತಿ, ಹೇಗಿದ್ದಾಳೆ! ಹೆತ್ತವರಿಗೆ ಓಲೈಸುವರಿಗೆ ಮಹೋತ್ತಮರಿಗೆ ಉಳಿದ ಖಿಳ ಲೋಕದ ಚಿತ್ತಕಹುದೆನೇ. ಹೆತ್ತವರಿಗೆ ಓಲೈಸುವರಿಗೆ ಮಹೋತ್ತಮರಿಗೆ ಉಳಿದ ಖಿಳ ಲೋಕದ ಚಿತ್ತಕಹುದೆನೆ. ನಡೆವ ಗುಣದಲ್ಲಿ ಮೆರೆದಳ ಕುಂತಿ. ತುಂಬಾ ಒಳ್ಳೆ ಹುಡುಗಿನಂತೆ. ಯದುವಂಶದ ಶೂರರಾಜನ ಮಗಳು ಕುಂತಿ. ಕೃಷ್ಣನ ತಂದೆ ವಸುದೇವ. ವಸುದೇವನಿಗೆ ಪೃಥೆ, ಶ್ರುತದೇವ, ಶ್ರುತಕೀರ್ತಿ, ರಾಜಾಧಿದೇವಿ, ಶ್ರುತಶ್ರವೆ ಅಂತ 5 ತಂಗಿಯರು. ಶೂರರಾಜನ ಸೋದರತ್ತೆ ಮಗ ಕುಂತಿ ಭೋಜ. ಕುಂತಿ ದೇಶದಲ್ಲಿ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಶೂರರಾಜನ ದೊಡ್ಡ ಮಗಳು ಪೃಥೆಯನ್ನ ಸಾಕಿಕೊಂಡ ಅವನು. ಕುಂತಿ ಭೋಜನ ಮಗಳಾದ್ದರಿಂದ ಕುಂತಿ ಅಂತ ಹೆಸರನ್ನು ಪಡಿತಾಳವಳು. ಹುಡುಗಿ ದೈವಾಂಶ ಸಂಭೂತಳಂತೆ, ಅಸಾಮಾನ್ಯಳಂತೆ, ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಗುವಂತಹ ಹುಡುಗಿ ಅಂತ. ಆ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ. ಮಹರ್ಷಿಗಳಲ್ಲಿ ಒಬ್ಬರಾದಂತಹ ದೂರ್ವಾಸರು ಅನ್ನೋರು ಒಂದು ದಿನ ರಾಜ ಕುಂತಿ ಭೋಜನನ್ನ ಕಾಣುವುದಕ್ಕೋಸ್ಕರ ಬರ್ತಾರೆ. ರಾಜ ಪಾಪ ಯಾವುದೋ ರಾಜ್ಯ ಕಾರ್ಯದಲ್ಲಿದ್ದ. ಒಂದು ದಿನ ದೂರ್ವಾಸ ಮುನಿ ನೃಪ ಮಂದಿರಕ್ಕೆ ಬರಲು ಆ ಮಹೀಪತಿ ಬಂದ ಬರವಿನಲಿ ಅವರ ಮರೆದನು ರಾಜ ಕಾರ್ಯದಲ್ಲಿ. ಕಾರ್ಯಬಾಹುಳ್ಯದಲ್ಲಿ ಮರೆತು ಬಿಟ್ಟ ಪಾಪ. ದೂರ್ವಾಸರು ಸ್ವಭಾವತಃ ಮುಂಗೋಪಿಗಳು. ಬಂತು ಕೋಪ, ಇನ್ನೇನು ಇಂದು ಕುಂತಿ ಭೋಜನೊಡೆತನ ಬೆಂದು ಹೋಗಲಿ ಎಂಬ ಶಾಪವನು ಇಂದು ಮುಖಿ ನಿಲ್ಲಿಸಿದಳು. ಹೊರಳಿದಳು ಅವರ ಚರಣದಲ್ಲಿ. ಸಣ್ಣ ವಯಸ್ಸು, ಬುದ್ಧಿ ನೋಡಿ ಶಾಪ ಕೊಡೋದನ್ನ ನಿಲ್ಲಿಸ್ತಾಳಂತೆ. ಮಹರ್ಷಿಗಳ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೋರುತ್ತಾಳಂತೆ. ಸಕಲ ವಿಧ ಉಪಚಾರಗಳನ್ನು ಅವರಿಗೆ ಮಾಡ್ತಾಳಂತೆ. ಆಗ ಮಹರ್ಷಿಗೆ ಪರಮ ತೃಪ್ತಿ ಆಯಿತು. ಮಹರ್ಷಿ ದೂರ್ವಾಸರಿಗೆ ಅವರು ಶೀಘ್ರ ಗೋಪಿಗಳು, ಶೀಘ್ರವಾಗಿ ಸಮಾಧಾನವೂ ಆಗುತ್ತೆ ಅವರಿಗೆ. ಅದೇ ವಿಶೇಷ. ಅದು ಇಂತಹ ಮಹನೀಯರಿಗೆ ಈ ಸ್ವಭಾವ ಇದ್ದರೆ ಅವನತಿ ಅಥವಾ ಉನ್ನತಿ, ಇದೇ ಪರಿಣಾಮ. ಕೋಪಗೊಂಡೇ ಇದ್ದಿದ್ದರೆ ಕುಂತಿ ಭೋಜನ ಕತೆ ಅಲ್ಲಿಗೆ ಮುಗೀತಿತ್ತು. ಈ ಹುಡುಗಿ ಸಮಯೋಚಿತ ಬುದ್ಧಿಯಿಂದ ವರ್ತಿಸ್ತಾಳೆ. ದೂರ್ವಾಸರು ತೃಪ್ತರಾಗ್ತಾರೆ. ಇತಿಹಾಸವನ್ನೇ ನಿರ್ಮಿಸುವುದಕ್ಕೆ ಕಾರಣನಾಗ್ಬಿಡ್ತಾಳೆ ಕುಂತಿ. ಮಗು ತರುಣಿಯೊಡಗೊಂಡೊಯ್ದು ಕನ್ಯಾ ಪರಮ ಭವನದಲ್ಲಿ ಆ ಮುನಿಯನುಪಚರಿಸಿದಳು ವಿವಿಧ ಅನ್ನಪಾನ ರಸಾಯನಗಳಲ್ಲಿ. ಹರ ಮಹಾದೇವ, ಈ ಮಗುವಿನಾದರಣೆಗೆ ಈ ವಿನಯೋಪಚಾರಕ್ಕೆ ಹಿರಿದು ಮೆಚ್ಚಿದನು ಎಂದು ತಲೆದೂಗಿದನು ದೂರ್ವಾಸ. ಋಷಿಗಳ ಸ್ವಭಾವ, ಅದರಲ್ಲೂ ದೂರ್ವಾಸರಂಥ ಋಷಿಗಳ ಸ್ವಭಾವ ಹೇಗೆ ಅಂದರೆ, ಕೋಪ ಬಂದರೆ ಶಾಪ, ಸಮಾಧಾನವಾದರೆ ವರವನ್ನು ಕೊಟ್ಟು ಬಿಡ್ತಾರೆ. ಆ ಮಗುವನ್ನು ಕರೆದು, ಮಗು 5 ಮಂತ್ರಗಳನ್ನು ಕೊಡ್ತೇನೆ, ದಿವ್ಯವಾದ ಮಂತ್ರಗಳು ಇವು ಅಂತ ಹೇಳಿ ರಹಸ್ಯವಾಗಿ ಮಂತ್ರಗಳನ್ನು ಉಪದೇಶಿಸ್ತಾರೆ. ಒಂದು ಮಂತ್ರವನ್ನು ಜಪಿಸಿದರೆ ಆ ಮಂತ್ರಾದಿದೇವತೆಯ ಅನುಗ್ರಹದಿಂದ
ಒಂದು ಗಂಡು ಮಗು ಹುಟ್ಟುತ್ತದೆ ನಿನಗೆ. ಹೀಗೆ ಉಪದೇಶ ಮಾಡಿ ಮಹರ್ಷಿ ತಮ್ಮ ಆಶ್ರಮಕ್ಕೆ ಹೊರಟು ಹೋಗ್ತಾರೆ. ಹುಡುಗಿ ಇನ್ನು 10-11 ವಯಸ್ಸಿದ್ದೀತು. ಕುತೂಹಲ. ಋಷಿಯನ್ನು ಅವರ ಮಂತ್ರ ಉಪದೇಶಿಸಿದ್ದನ್ನು ಮಗು ಆಗುತ್ತೆ ಅಂದದ್ದನ್ನು ಯೋಚಿಸ್ತಾ ಊರ ಹೊರಗೆ ಒಂಟಿಯಾಗಿ ಆಟ ಆಡ್ತಿದ್ಲು. ನಂಗೆ ಆಟಕ್ಕೊಂದು ಮಗು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚಿಸಿ ಮಗುತನದಲ್ಲಿ ಬೊಂಬೆಯಾಟಕ್ಕೆ ಮಗುವನೇತಗೆನೆಂದು ಬಂದಳು. ಗಗನ ನದಿಯಲ್ಲಿ ಮಿಂದಳು, ಉಟ್ಟಳು ಲೋಹಿತಾಂಬರವ. ವಿಗಡ ಮುನಿಪನ ಮಂತ್ರವನು ನಾಲಗೆಗೆ ತಂದಳು. ವಿಗಡ ಮುನಿಪನ ಮಂತ್ರವನು ನಾಲಗೆಗೆ ತಂದಳು. ರಾಗರಸದಲ್ಲಿ ಗಗನಮಣಿಯನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ.